ನಾವು ಜೆ.ಸಿ. ನಗರಿಂದ ಸರ್, ಮುನ್ರೆಡ್ಡಿಪಾಳ್ಯದಿಂದ ಸತೀಶ್ ಅಂತ. ಓಕೆ. ಒಂದು ಹೊಸ ಗಾಡಿ ತಗೊಂಡೆ ಸರ್, ಆಟೋ. ಹ್ಮ್ ನಂಗೆ ಆಟೋ ಬಗ್ಗೆ ಅಷ್ಟೊಂದು ಇದ್ದಿದ್ದಿಲ್ಲ, ನಾಲೆಜ್ ಇಲ್ಲ. ಹ್ಮ್ ಒಂದು 2,95,000 ರೂಪಾಯಿ ಅಂತ ಆಟೋ ರೇಟ್ ಹೇಳಿದ್ರು. 2,95,000. 95,000 ರೂಪಾಯಿ ಚಾರ್ಜಿ. ಯಾರು ಡೀಲರಾ? ಹಾ ಸರ್, ಡೀಲರು. ಯಾಕ್ರಿ ಡೀಲರ್ಗಳ ಹತ್ರ ಹೋಗ್ತಾ ಅಂತೀರಾ ಅಷ್ಟೊಂದು ದುಡ್ಡು ಕೊಟ್ಟು? ಹೇಳಿ. ಕಳಿಸ್ತೀನಿ ಸರ್, ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಈಗ. ಹೇಳಿ. ಅವ್ರು 2,95,000 ರೂಪಾಯಿ ನಾನು ಕ್ಯಾಶ್ ಕೊಟ್ಬಿಟ್ಟೆ, ಹಾ. ಫುಲ್ ಕ್ಯಾಶು. ನಾನು ಕ್ಯಾಶ್ ಕೊಡೋಕ್ ಮುಂಚೆನು ನಾನು ಹೇಳ್ದೆ, ಸರ್ ನನ್ನ ಹತ್ರ DL ಇಲ್ಲ, ನಾನು ಇವಾಗ DL ಹೊಸದಾಗಿ ಮಾಡಿಸಿ ನಾನು ಬ್ಯಾಜ್ ಮಾಡಿಸ್ಕೋಬೇಕು. ಇಲ್ಲ ಅಂದ್ರೆ ನಮ್ ತಮ್ಮಂದು ಹೆಸರಲ್ಲಿ ಗಾಡಿ ಎತ್ಕೊಂಡು ನಮ್ ತಮ್ಮನ್ಗೆ ಬೇಕಂದ್ರೆ ಕೊಡ್ತೀನಿ ನಾನು ಆಟೋನ. ನಂದು DL ಬಂದ್ಮೇಲೆ ಬೇಕಂದ್ರೆ ನಾನು ನೋಡ್ಸ್ಕೊಳ್ತೀನಿ ಅಂತ ಹೇಳಿದ್ದೆ. ಓಕೆ ಆಯ್ತು, ಅದೆಲ್ಲ ಏನಿಲ್ಲ, FCL ಆಗ್ಬಿಡುತ್ತೆ, FCL ಬಂದ್ರೆ ಸಾಕು ನಿಮ್ದು, ಮಾಡಿಸ್ಕೊಡ್ತೀನಿ ನಾನು, 2,95 ಅಂತ ಹೇಳಿದ್ರು ಸರ್. ಫುಲ್ ಕ್ಯಾಶ್ ಕೊಟ್ಟಿದ್ದೀನಿ. ನನಗ್ ಬಂದು ಒಂದ್ ನಾನ್ ಕೊಡೋ ಟೈಮಲ್ಲಿ ದುಡ್ಡು ಬಂದು GST ಕಮ್ಮಿ ಆಗಿದ್ದಿಲ್ಲ ಅವಾಗ. 1-2 ದಿನ ಆದ್ಮೇಲೆ GST ಕಮ್ಮಿ ಆಗೈತೆ ಅವಾಗ. GST ಕಮ್ಮಿ ಆಯ್ತು, ಸ್ವಲ್ಪ ಕಡಿಮೆ ಆಗಿದೆ ಅಂತಲ್ಲ ಸರ್ ಅಂತ ನಾನ್ ಕೇಳಿದೆ. ಇನ್ನು FC ಆಗಿದ್ದಿಲ್ಲ, ಏನು ಆಗಿದ್ದಿಲ್ಲ, ಹೊಸ ಗಾಡಿ ಚಾರ್ಜಿ ಎತ್ಕೊಂಡು ಹೋಗಿತ್ತು, ನಾನ್ ಗಾಡಿ ರೆಡಿ ಮಾಡಕ್ ಕೊಟ್ಟಿದ್ದೆ. ಸರ್ ಈ ತರ ಆಗಿದೆಯಲ್ಲ ಅಂತ, ಆಯ್ತಪ್ಪ ನಾನು ಆಲ್ರೆಡಿ ಸೇಲ್ ರೆಸಿಪ್ಟ್ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಅದನ್ನ ಕ್ಯಾನ್ಸಲೇಷನ್ ಮಾಡಿಸ್ಬೇಕು, ಪ್ರೊಸೀಜರ್ DL ಬೇರೆ ಇಲ್ಲ ಅಂತ ಇದೆಯಾ, ಪ್ರೊಸೀಜರ್ ಜಾಸ್ತಿ ಇದೆ, ನಾನ್ ಕ್ಯಾನ್ಸಲೇಷನ್ ಏನಿದೆ ಕಾಸು ನಿನಗೆ ಮೋಸ ಮಾಡಲ್ಲ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಒಂದು 10-15 ದಿನ ಆದ್ಮೇಲೆ 12,600 ರೂಪಾಯಿ ವಾಪಸ್ ಕಳ್ಸಿದ್ರು ಸರ್. ಅದನ್ನ ಕಳ್ಸ್ಬಿಟ್ಟು ಅವ್ರೇನ್ ಮಾಡಿದ್ರು, ಸರ್ FC ಇನ್ನೂ ಆಗಿಲ್ವಲ್ಲ, ಸರಿ ಆಯ್ತು ನಾಳೆ ಬೆಳಿಗ್ಗೆ ಹೋಗಿ FC ಅಂದ್ರು. ಯಾವ್ದು ಇದು ನಮ್ HSR ಲೇಔಟ್ RTOಗೆ. ಅಲ್ಲಿಗೆ ಹೋಗೋಷ್ಟಗೆ ನನಗೆ 7:15 ಆಗೋಯ್ತು ಟೈಮು. ಅಲ್ಲ ಆ ಟೈಮಲ್ಲಿ FC ಆಗೋಗಿತ್ತಂತೆ, ಇನ್ಸ್ಪೆಕ್ಟರ್ ಬಂದು ಹೋಗ್ಬಿಟ್ಟಿದ್ರಂತೆ. ಆಗ ನನ್ಗೇನ್ ಹೇಳಿದ್ರು, ನೀನ್ ಅಲ್ಲೇ ನಿಂತ್ಕೊಂಡು ಒಂದ್ ಆಟೋದು ವಿಡಿಯೋ ಕಳ್ಸು, ನಾನು RTOಗ್ ಬಂದಿದೀನಿ ಅಂತ. ಆ ವಿಡಿಯೋನು ಫೋಟೋ ಕಳ್ಸು ಅಂದ್ರು, ನಾನು ಅದನ್ನು ಕಳಿಸ್ದೆ. ಕಳ್ಸಾಗಿ ಸರ್ FC ಆಗೋಯ್ತಾ ಅಂದ. ಅದೆಲ್ಲ ಏನಿಲ್ಲ ಸತೀಶ್, ಆಗ್ಬಿಡುತ್ತೆ, ಏನ್ ತಲೆ ಕೆಡ್ಸ್ಕೊಂಬೇಡ, ಇವಾಗ ಹೊಸದಾಗಿ ರೂಲ್ಸ್ ಆಗಿದೆಯಂತೆ, DL ಇದ್ರೇನೆ FC ಆಗುತ್ತಂತೆ, ಈ ತರ ರೂಲ್ಸ್ ಮಾಡ್ತಾವ್ರೆ ಅಂತ ಹೇಳಿದ್ರು. ಸರಿ ಸರ್ ಆಯ್ತು, ಏನ್ ಮಾಡೋದು, ನನ್ಗೆ ಇಲ್ಲ ಅಂದ್ರೆ ನನ್ ತಮ್ಮಂದೇ DL ಬೇಕಂದ್ರೆ ನಾನು ಇದ್ ಮಾಡ್ಕೊಡ್ತೀನಿ, ಇಲ್ಲ ನಿನ್ ಹೆಸರು ಮೇಲೆ ನಾನು ಸೇಲ್ ರೆಸಿಪ್ಟ್ ಹಾಕ್ಬಿಟ್ಟಿದೀನಿ, ಬರೀ ನಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡು ಅವ್ರು ರೆಸಿಪ್ಟ್ ಹಾಕ್ತಿರೋ ಸರ್. ಅದಾಗಿದ ಆದ್ಮೇಲೆ ನಾನ್ ಕೇಳ್ದೆ, ಸರ್ 12,000 ರೂಪಾಯಿ ಕಳ್ಸಿದಿರಲ್ಲ, ಏನ್ ಲೆಕ್ಕ ಸರ್ ಇದು, 10% GST ಕಡಿಮೆ ಆದ್ರೆ 2,95,000 ರೂಪಾಯಿಗೆ ನನಗ್ ಬರ್ಬೇಕಾಗಿರೋದು 25,000 ರೂಪಾಯಿ ಅಲ್ವಾ ಸರ್ ಅಂತ ಕೇಳಿದೆ ಸರ್. ನನ್ಗೆ ಗೊತ್ತಿದ್ದಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಅದು ಕೇಳಿದಕ್ಕೆ, ಇಲ್ಲ ಶೋರೂಮ್ ರೇಟ್ ಬಂದು 2,75,000 ರೂಪಾಯಿ, ನಿನಗೆ ಇವಾಗ ಆಲ್ರೆಡಿ ಕ್ಯಾನ್ಸಲೇಷನ್ ಫೀಸು ಇದೆಲ್ಲ ಕಟ್ ಆಗಿ ನೀನು ಕೊಟ್ಟಿರೋದು ಬಂದು 12,600 ಚೇಂಜ್ ಕೊಟ್ಬಿಟ್ಟಿದೀನಿ, ಎಷ್ಟಾಯ್ತು ಅವಾಗ ಅಂತ ಕೇಳಿದ್ರು. ಮತ್ತೆ ಅದೇ ಬರುತ್ತಲ್ಲ ಸರ್ ಅಂತ. ಅಷ್ಟೇ ಸತೀಶ್, ಹಂಗೆ ಹಿಂಗೆ ಅಂದ ಸರ್. ನಾನ್ ಇವಾಗ ಗಾಡಿ ತಗೊಂಡು ಸರ್ ಸುಮಾರು 2 ತಿಂಗಳ 1 ವಾರ ಆಗ್ತಾ ಇದೆ ಸರ್. ಇವಾಗ ತನಕ FC ಮಾಡ್ಸಿಲ್ಲ, ನನ್ಗೆ ಪರ್ಮಿಟ್ ಮಾಡ್ಸಿಲ್ಲ. ನಾನು DL ಮಾಡಿಸ್ಕೊಂಡ್ಬಿಟ್ಟೆ, ಆಮೇಲೆ ನಂದು DL ಬ್ಯಾಜು ಮಾಡಿಸ್ಕೊಂಡ್ಬಿಟ್ಟೆ ಸರ್. ಈಗ ಇವಾಗ ಕೇಳಿದ್ರೆ ಅವ್ರ ಏನ್ ಹೇಳ್ತವ್ರೆ, ಇಲ್ಲ ನಾನ್ ಯಾವ ಕಾಸು ಕೊಡೋಂಗಿಲ್ಲ ನಿನಗೆ, ನಾನ್ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸೇಲ್ ರೆಸಿಪ್ಟ್ ಅಲ್ಲಿ ಬಂದ್ಬಿಟ್ಟು 2,31,000 ರೂಪಾಯಿಗೆ ಹಾಕಿದ್ದಾರೆ ಸರ್ ಸೇಲ್ ರೆಸಿಪ್ಟ್. ನನ್ನ ಹತ್ರ ಫುಲ್ ಜೆರಾಕ್ಸ್ ಇದೆ. ನನಗೆ ಸೆಂಟ್ರಲ್ ಬಂದು ಮಗಳಿಗೆ ಸ್ವಲ್ಪ ಫಂಕ್ಷನ್ ಇತ್ತು, ವಯಸ್ಸು ಬಂದಿದ್ದು ಫಂಕ್ಷನ್ ಇತ್ತಿತ್ತು, ದೊಡ್ಡ ಹುಡುಗಿ ಆಗಿತ್ತು. ಆ ಫಂಕ್ಷನ್ಗೋಸ್ಕರ ನನ್ 1,00,000 ರೂಪಾಯಿ ಸಾಲ ಬೇಕಾಗಿತ್ತು ಅಂತ ನಾನು ಆಟೋ ಲೋನ್ ಮೇಲೆ ನನ್ ಬೇಕು ಸರ್ ಅಂತ ಹೇಳಿದ್ದಕ್ಕೆ ಸೇಟ್ ಫೈನಾನ್ಸ್ಗೆ ಹೋಗಿದ್ದಕ್ಕೆ ಅವ್ರೇನೇನ್ರು, ಇಲ್ಲ RC ಕಾರ್ಡ್ ಇದ್ರೇನೆ ಆಗೋದು ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ಈ ತರ ಇವ್ರು ಸೇಲ್ ರೆಕ್ಸ್ ಮಾತ್ರ ಕೊಟ್ಟಿದ್ದಾರೆ, ಇನ್ನು FC ಆಗಿಲ್ಲ ಏನಾಗಿಲ್ಲ ಅಂತ. ಅವ್ರು ಇದ್ಕೊಂಡು ನನ್ನ ಹತ್ರ ಏನು ಫೈನಾನ್ಸ್ ಇದ್ ಮಾಡ್ಕೊಂಬೇಡಪ್ಪ, ನೀನ್ ತರ ಇದ್ ಮಾಡ್ಕೊಂಬೇಡ, ಏನು ಆಗಲ್ಲ ನನ್ನ ಹತ್ರ,
ಬೇರೆಯವ್ರ ಹತ್ರ ಟ್ರೈ ಮಾಡು ಅಂದ್ರೆ ನಾನು ಇನ್ನೊಂದ್ ಡೀಲರ್ ಹತ್ರ ಏನ್ ಮಾಡ್ದೆ, ಅಣ್ಣ ಈ ತರ ಐತೆ ನನ್ಗೆ ಮಿನಿಮಮ್ 50,000 ರೂಪಾಯಿ ಅರ್ಜೆಂಟ್ ಆಗ್ಬೇಕು, ಮನೆ ಪೈಂಟ್ ಹೊಡ್ಸ್ಬೇಕು, ಫಂಕ್ಷನ್ ಮಾಡಿಸ್ಬೇಕು, ಈ ತರ ಐತೆ ಅಂತ ಹೇಳಿದಕ್ಕೆ ಆಯ್ತ್ ಬಾಪ ನಾನ್ ಕೈ ಬದಲಾಗಿ ಕೊಡಿಸ್ತೀನಿ, ಅವ್ರ ಹತ್ರ ಏನಿದೆಯಾ ಡಾಕ್ಯುಮೆಂಟ್ ಎತ್ಕೊಂಬ, ನಾನು ಮಿಕ್ಕಿದೆಲ್ಲ ಮಾಡಿಸ್ಕೊಡ್ತೀನಿ ಅಂತ 50,000 ರೂಪಾಯಿ ನಂಗೆ ಸಾಲ ಕೊಟ್ಟಿದ್ದಾರೆ ಇವ್ರು ಇನ್ನೊಬ್ರು. ಇವಾಗ ಇವ್ರಿಗೆ ಏನಂತ ಇದೀನಿ ಅಂದ್ರೆ, ಇಲ್ಲ ಅಣ್ಣ ನಾವು 2:31 ಇದಾಕಿದೀರಾ, ನನಗೆ ಏನ್ ಲೆಕ್ಕ ಹೇಳ್ತಾ ಇದೀರಾ ಗೊತ್ತಾಗ್ತಾ ಇಲ್ಲ, ನನಗ್ ಬರ್ಬೇಕಾಗಿರೋದು ಬರೀ ನೀವು ಕೊಟ್ಟಿರೋದು 12,600 ರೂಪಾಯಿನ ಚಿಲ್ಲರೆ ಕೊಟ್ಟಿದ್ದೀರಾ, ಅಷ್ಟೇ ನನ್ಗೆ ಕೊಟ್ಟಿರೋದು, ಮಿಕ್ಕಿದ್ ಏನ್ ಲೆಕ್ಕ ಅಂತ ನೀವ್ ಹೇಳ್ತಾ ಇದೀರೋ ಗೊತ್ತಿಲ್ಲ. ಇಲ್ಲ ಮೀಟರ್ ಚಾರ್ಜ್ ಇಷ್ಟ ಆಗುತ್ತೆ, ಇನ್ಸೂರೆನ್ಸ್ ಚಾರ್ಜ್ ಇಷ್ಟ ಆಗುತ್ತೆ, ಆಮೇಲೆ ನಿಂದು ಟ್ಯಾಕ್ಸ್ ಇನ್ವಾಯ್ಸ್ ಕ್ಯಾನ್ಸಲೇಷನ್ ಫೀಸ್ ಬಂದ್ಬಿಟ್ಟು 6,000 ಚೇಂಜ್ ಆಗಿದೆ, ಎಲ್ಲ ಸೇರ್ಸಿನು 2,95,000 ರೂಪಾಯಿ ಲೆಕ್ಕ ತೋರಿಸ್ತಾ ಇದೆ ಸರ್. ಏನ್ ಮಾಡೋದು ಗೊತ್ತಿಲ್ಲ ಸರ್, ಅದರಿಂದ ನಿಮ್ಗೆ ಫೋನ್ ಮಾಡ್ದೆ. ಅಣ್ಣ ನಿಮ್ಗಳ ಕಣ್ಣಿಗೆ ಹಾ ಹೇಳಿ. ನಾವ್ ಹೆಂಗ್ ಕಾಣಿಸ್ತೀವಿ, ಮನುಷ್ಯ ತರ ಕಾಣಿಸ್ತೀವ ಅಥವಾ ಬೇರೆ ಇನ್ ಯಾವ್ದಾದ್ರು ರೂಪದಲ್ಲಿ ಕಾಣಿಸ್ತೀವೋ ಹೇಳ್ರಮ್ಮ. ದೇವ್ರಣ್ಣ, ನಾನ್ ಅದಕ್ಕೆ ಫಸ್ಟೇ ಹೇಳ್ಬಿಟ್ಟೆ ಅಣ್ಣ, ಇದ್ರ ಬಗ್ಗೆ ನನ್ಗೆ ಅಷ್ಟೊಂದ್ ಮಾಹಿತಿ ಗೊತ್ತಿಲ್ಲ ಆಟೋ ಇದ್ರ ಬಗ್ಗೆ. ನನಗೆ ಒಬ್ಬ ಫ್ರೆಂಡ್ ಬಂದ್ಬಿಟ್ಟು, ಅವ್ರು ಆಟೋ ಡ್ರೈವರೇ, ಇಲ್ಲ ಸತೀಶ್ ನಾನು ಒಂದ್ 2-3 ಆಟೋ ತಗೊಂಡಿದೀನಿ, ನನ್ಗೆ ನಮ್ ತಮ್ಮನಿಗೆಲ್ಲ, ಅವ್ರು ಚೆನ್ನಾಗ್ ಮಾಡ್ಕೊಡ್ತಾರೆ, ಅದೆಲ್ಲ ಏನಿಲ್ಲ ಅಂತ. ಅವ್ರು ಆಲ್ರೆಡಿ ತಗೊಂಡಿದ್ದಾರೆ BS6, ಅವ್ರ ತಗೊಂಡಿದಾರಲ್ಲ ಅವ್ರಿಗೆ ಅನುಭವ ಇರ್ಬೋದು ಅಂದ್ಬಿಟ್ಟು ನಾನ್ ಆ ತರ ನಂಬಿಕೆ ಇಟ್ಟು ಹೋದೆ ಸರ್. ಅಣ್ಣ ಈಗ ನಾವ್ ನಿಮ್ಗಳ ಕಣ್ಣಿಗೆ ಮನುಷ್ಯ ರೂಪದಲ್ಲಿ ಕಂಡು ನಾವ್ ಹೇಳೋ ಅಂತ ವಿಚಾರಕ್ಕೆ ಬೆಲೆ ಕೊಡೋರ್ ತರ ಇದ್ರೆ ನಿಮ್ಮಂತವ್ರ 1000 ಜನಕ್ಕೂ ಹೆಲ್ಪ್ ಮಾಡ್ಬೋದು. ರೀ ನಿಮ್ಮಂತವ್ರಿಗೆ ನಾವ್ ಏನ್ ಹೇಳಿದ್ರು ಕೂಡ ಎಮ್ಮೆ ಮೇಲೆ ಮಳೆ ಹುಯ್ದಂಗೆ. ಇಲ್ಲ ದೇವರಣ್ಣ ಗೊತ್ತಿಲ್ಲ, ಹೇಳ್ತೀನಿ ಕೇಳ್ರಿ, ದೇವರಣ್ಣ ಗೊತ್ತಿಲ್ಲ ಹೇಳ್ತೀನಿ ಕೇಳ್ರಿ. ಸತತವಾಗಿ ನಮ್ ಫೇಸ್ಬುಕ್ ಅಲ್ಲಿ ಈ ಆಟೋ ದಂಧೆ ಮಾಫಿಯಾ ಬಗ್ಗೆ ಎಷ್ಟೆಲ್ಲಾ ವಿಡಿಯೋ ಮಾಡಿ ಹಾಕಿದೀನಿ ಅಂದ್ರೆ ಅಷ್ಟೆಲ್ಲಾ ವಿಡಿಯೋಸ್ಗಳು ಹಾಕಿದೀನಿ. ಈ ಡ್ರೈವರ್ಗಳಿಗೆ ಎಷ್ಟ್ ಹೇಳಿದ್ರು ಕೂಡ ಕೇಳದೆ ನಿಮ್ ತರ ಈ ಡೀಲರ್ ಗಳ ಹತ್ರ ಹೋಗಿ ಹಿಂಗೆ ಗಾಡಿಗಳು ತಗೊಂಡು ಇನ್ನೊಂದು ಇದು ಹೇಳ್ತೀನಿ ಅಣ್ಣ, ಅವ್ರ FC ಮಾಡ್ಸಿಲ್ಲ ರೀ, ನನ್ಗೆ ನನಗೆ ನೋಡ್ರಿ, ಇಲ್ಲ ಅಣ್ಣ ಅವ್ರು ಮಾಡಿರೋದು ಇನ್ನೊಂದ್ ಹೇಳ್ತೀನಿ ಫೇಕ್. ನನಗೆ ಅವೆಲ್ಲ ಬ್ಯಾಡ್ರಿ, ನಾನ್ ಹೇಳೋದ್ ಇಷ್ಟ ರೀ, ನಮ್ಗೆ ದಯವಿಟ್ಟು ತಲೆಗೆ ಹುಳ ಬಿಡ್ಬೇಡ್ರಿ. ನೀವು ಮೋಸ ಹೋಗಿದ್ದೀರಾ, ನೀವ್ ಹೆಂಗೆ ಅವ್ರು ನಿಮ್ಗೆ ಹೆಂಗ್ ಮುಂಡ ಮೋಚ್ಬೇಕೋ ಎಲ್ಲಾ ಮೋಚ್ಬಿಟ್ಟವ್ರೆ. ನೀವು ಮುಂಡ ಮೋಚ್ಕೊಂಡ್ ಹೋಗಿರೋದನ್ನ ನೀವು ನಮ್ಮ ಹತ್ರ ಇಷ್ಟೆಲ್ಲಾ ಸ್ಟೋರಿ ಹೇಳ್ತಿರಲ್ಲ, ನಿಮ್ಗೆ ಬೇಜಾರ್ ಅನ್ಸಲ್ವಾ? ನನ್ಗೆ ಇವಾಗ ಗೊತ್ತಾಗ್ತಾ ಇದೆ, ನನ್ಗೆ ಇಷ್ಟ ತನಕ ನಂಗೆ ಗೊತ್ತಿಲ್ಲ. ನನ್ಗೆ ಇನ್ನೊಬ್ಬ ಫ್ರೆಂಡ್ ಬಂದ್ಬಿಟ್ಟು ನಿಮ್ಮಂತವ್ರಿಗೆ ಹೇಳಿದ್ರೆ ಕೇಳಲ್ರಿ. ನಿಮ್ ಎಂಟರ್ ಹೇಳ್ತೀನಲ್ಲ, ಈ ಆಟೋ ಫೀಲ್ಡ್ ಅಲ್ಲಿ ಇರುವಂತ ನಿಮ್ಮಂತ ಎಷ್ಟೋ ಜನ ಡ್ರೈವರ್ಗಳು ಅವರಲ್ಲ, ನಿಮ್ಮಂತವ್ರಿಗೆ ಎಷ್ಟೇ ವಿವೇಕ ಹೇಳಿದ್ರು ಕೂಡ ನೀವ್ ಯಾರೂ ಬದ್ಲಾಗಲ್ರಿ. ಸುಮ್ನೆ ಅವ್ರೆಲ್ಲ ನಿಮ್ಮ ಮುಂಡ ಮೋಸ್ತಾರಲ್ಲ ಅವರೇ ಕರೆಕ್ಟ್. ನಿಮ್ಗೆ ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟು ನಿಮ್ಗೆ ಒಳ್ಳೆ ಹಿಂಗೆ ಮಾಡ್ಬೇಕು ಅಂತ ಹೇಳೋರವರಲ್ಲ, ಅವ್ರಂತ ಮುಟ್ಟಾಳ್ ನನ್ ಮಕ್ಳು ಇನ್ನೊಬ್ರಿಲ್ಲ. ಅವ್ರು ಮಾಡೋದೇ ಕರೆಕ್ಟ್ ನಿಮ್ಗಳಿಗೆ. ಇದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ನಿಮ್ ಬಗ್ಗೆನೂ ಗೊತ್ತಿಲ್ಲ. ಫ್ರೆಂಡ್ ಹೇಳಿದ್ದಕ್ಕೆ ನಾನ್ ತಿಳ್ಕೊಂಡು ಅವ್ರು ಮಕ್ಕುಗದ್ ಬಿಡ್ರಿ, ನಂಗೆ ಹಿಂಗೆ ಬೈದ್ರಪ್ಪ ಅವರು ಅಂತಾನೆ ಮಕ್ಕುಗಿರಿ ಹೇಳ್ತೀನಿ. ಇವ್ರು ಬಂದು FC ಮಾಡ್ದಿರಾನೆ ನಂಬರ್ ಕೊಟ್ಬಿಟ್ಟಿದಾರ. ಮತ್ತೆ ಅದನ್ನೇ ನನಗೆ ಹೇಳ್ಬೇಡ್ರಿ. ನೋಡ್ರಿ, ನಿಮ್ಗೆ ಹೆಂಗೆ ಸಮಸ್ಯೆಗಳು ನಿಮ್ದೇನ್ ಇರುತ್ತೋ ಹಂಗ ನಮ್ಮವು ಏನೋ ಇರ್ತವೆ. ನಮ್ಗೆ ನಿಮ್ದೇ ಹೇಳ್ಕೊಂಡ್ ಕೂತ್ಕೊಂಡ್ರೆ ನಿಮ್ದೆಲ್ಲಾ ಬಗೆಹರಿಸ್ಕೊಂಡ್ ಕೂತ್ಕೊಳ್ಳೋದಕ್ಕೆ ನನ್ಗೇನಾದ್ರು ನೀವು ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿದ್ದೀರೇನ್ರಿ? ನಾವು ಏನೋ ಒಂದ್ ಜಾಗೃತಿ ಮೂಡ್ಸೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗ್ ನಡೀತಾ ಇದೀರ ಎಚ್ಚೆತ್ಕೊಳ್ರಿ ಅಂತ ಎಷ್ಟ್ ಹೇಳಿದ್ರು ಹೇಳಿರ್ತೀವಿ, ಎಲ್ಲ ಕೇಳ್ಕೊಂಡಿರ್ತಾರೆ. ಆಮೇಲೆ ಫೋನ್ ಮಾಡ್ತಾರೆ, ಸೋಮಣ್ಣವ್ರೆ ನಿಮ್ದೆಲ್ಲ ವಿಡಿಯೋ ನೋಡಿದ್ದು, ನಮ್ಗೆ ಹಿಂಗ್ ಮೋಸ ಆಗೋಯ್ತು, ಹಿಂಗ್ ಮೋಸ ಹೋಗ್ಬಿಟ್ಟಿದೀವಿ ಅಂತ ಫೋನ್ ಮಾಡ್ತಾರೆ. ನಮ್ಗೆ ಹೆಂಗ್ ಅನ್ನಿಸ್ತದೆ ಅಂದ್ರೆ ಅವ್ರು ಮಾಡೋದೇ ಕರೆಕ್ಟ್ ಅಲ್ವಾ ಇವ್ರಿಗೆ ಅಂತ ಅನ್ನಿಸ್ಬಿಡ್ತದೆ. ನಮ್ಗೆ ನಿಮ್ ಬಗ್ಗೆನೂ ಗೊತ್ತಿಲ್ಲ, ಇದ್ರ ಆಟೋ ಫೀಲ್ಡ್ ಬಗ್ಗೆನೂ ಗೊತ್ತಿಲ್ಲ. ಯಾಕ್ರೆ ಸುಮ್ನೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಮಕ್ಸರ್ ಆಗ್ಬಿಟ್ಟು ನಮ್ಗೆ ಫೋನ್ ಹೇಳಿ ಈ ತರದವೆಲ್ಲ ಹೇಳಿ ನಮ್ ಮೈಂಡ್ಗೆ ತಲೆ ತುಂಬೇಡ್ರಿ. ನಮ್ಗೆ ಈ ತರ ಎಲ್ಲ ಹೇಳಿ ತಲೆ ತುಂಬಿರ್ತೀರಾ, ನಾವ್ ಇನ್ಯಾವ್ದೋ ವಿಚಾರ ತಗೊಂಡಾಗ ಇವನ್ನೆಲ್ಲಾ ಮಾತಾಡ್ಬೇಕು ಆ ಕೋತ್ ನನ್ ಮಕ್ಳು ಮುಂದೆ. ಅವ್ನ ನಂಬರ್ ಇದೆಯಾ ಒಂದು? ಅಣ್ಣ ಐತೆ, ನಂಬರ್ ಐತೆ. ಹಾಕ್ರಿ, ಕಾನ್ಫರೆನ್ಸ್ ಹಾಕ್ಲಣ್ಣ? ಒಂದೇ ಒಂದ್ ಸೆಕೆಂಡ್.
ಹಲೋ 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 ಅಣ್ಣ, ಇವಾಗ ಒಂದೇ ಒಂದ್ ನಿಮಿಷ ಅಣ್ಣ, ಅವ್ರ ಆಫೀಸ್ ಹತ್ರ ಏನು ಹೋಗ್ಬಿಟ್ಟು. ಹೇಳ್ಬೇಡ ಅಣ್ಣ, ನನಗೆ ಕಾನ್ಫರೆನ್ಸ್ ಲೈನ್ ಹಾಕೋಣ. ಇಲ್ಲಣ್ಣ, ಡೈರೆಕ್ಟ್ ಆಗಿ ಅವ್ರ ಕೈಯಲ್ಲ ಫೋನ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಬೇಡ ಅಣ್ಣ, ಕಾನ್ಫಿಡೆನ್ಸ್ ಹಾಕೋಣ. ಡೈರೆಕ್ಟ್ ಆಗಿ ಆದ್ರೂ ಅಷ್ಟೇ, ಓಕೆ ಅಣ್ಣ, ಕಾನ್ಫರೆನ್ಸ್ ಹಾಕ್ತೀನಿ, ಅಷ್ಟೇ. ಇವಾಗ ಹಾಕ್ತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು होल्ड ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है। कृपया लाइन पर बने रहिए। The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು होल्ड ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. ಅಣ್ಣ ಲೈನ್ ಅಲ್ಲಿ ಇದಾರೆ ನೋಡಿ ಅಣ್ಣ. ಹಲೋ ಹಲೋ ಬ್ರದರ್, ನಿಮ್ ಹೆಸರೇನ್ರಿ? ನಮಸ್ಕಾರ ಸರ್, ಹೇಳಿ ಸರ್. ನೋಡ್ರಿ, ನೀವು ಆಟೋ ಕನ್ಸಲ್ಟೆಂಟ್ ನಡೆಸ್ತಾ ಇದೀರೇನ್ರಿ? ಹೌದು ಸರ್, ಹೌದು ಸರ್. ನಿಮ್ ಹತ್ರ ಆಟೋ ಕನ್ಸಲ್ಟೆಂಟ್ ನಡೆಸೋದಕ್ಕೆ ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಇದೆ ಸರ್. ಆಯ್ತು. ಈಗ ನೀವು ಆಟೋನ ಶೋರೂಮ್ ಇಂದ ತಂದು ಇವ್ರು ಕೊಟ್ಟಿದ್ದೀರಲ್ಲ ಆಟೋನ, ಹೌದು ಸರ್. ಶೋರೂಮ್ ಇಂದ ಚಾರ್ಸಿನ ನೀವು ತಂದು ಮಾರುವಂತ ರೈಟ್ಸ್ ನಿಮ್ಗೆ ಇದೆಯಾ ಸರ್? ಹೋಗ್ಲಿ ಇಲ್ಲ, ಎಲ್ರೂ ತಗೊಂಬಂದ್ ಮಾಡ್ತಾರ ಸರ್. ಸರ್, ಎಲ್ರು ಎಲ್ಲ ತಿಂತಾರೆ ಅನ್ಬಿಟ್ಟು ಎಲ್ಲ ನೀವು ತಿನ್ನೋದಲ್ಲ ಸರ್. ಶೋರೂಮ್ ಗಾಡಿನ ಆಟೋ ಕನ್ಸಲ್ಟೆಂಟ್ ಅವರು ತಂದು ಸೇಲ್ ಮಾಡೋದಕ್ಕೆ ನಿಮ್ಗೆ ಸರ್ಕಾರ ಏನಾದ್ರು ಪರ್ಮಿಷನ್ ಕೊಟ್ಟಿದ್ಯಾ? ಇಲ್ಲ RTO ಇಲಾಖೆಯವ್ರು ಪರ್ಮಿಷನ್ ಕೊಟ್ಟಿದಾರ? ಇಲ್ಲ ಬೆಂಗಳೂರು DC ಅವ್ರು ಪರ್ಮಿಷನ್ ಕೊಟ್ಟಿದಾರ? ಶೋರೂಮ್ ಅವರೇ ಸೇಲ್ ಮಾಡ್ಬೇಕಂತ ಸರ್. ಶೋರೂಮ್ ಅವರೇ ಸೇಲ್ ಮಾಡ್ಬೇಕು ತಾನೆ? ಹೌದು ಸರ್. ನೋಡಿ, ನೀವು ಆಟೋ ಕನ್ಸಲ್ಟೆಂಟ್ ಅಂತ ಬೋರ್ಡ್ ಹಾಕೊಂಡು ನೀವು ಸೆಕೆಂಡ್ಸ್ ಆಟೋಗಳನ್ನ ಮಾರ್ಬೇಕೇ ಹೊರತು ಶೋರೂಮ್ ಅವ್ರ ಜೊತೆಗೆ ನೀವು ಟೈ ಅಪ್ ಮಾಡ್ಕೊಂಡು ಹೊಸ ಆಟೋ ತಂದಿದ್ದೀರಾ? ಹೌದು ಸರ್. ತರಂಗಿಲ್ಲ, ತಂದಿದ್ದೀರಾ. ತಂದ್ಬಿಟ್ಟು ಏನ್ ಮಾಡಿದೀರಾ, ಇಂಥವ್ರಿಗೆ ನೀವು ಕೊಟೇಶನ್ ಕೊಟ್ಬಿಟ್ಟು ಗಾಡಿನ ಫುಲ್ ಕ್ಯಾಶ್ ಅಲ್ಲಿ ಅಮೌಂಟ್ ಇಸ್ಕೊಂಡಿದೀರಾ. ಹೌದು ಸರ್. ಯಾವ್ದೇ ಒಬ್ಬ ಆಟೋ ಡ್ರೈವರ್ ಆಟೋ ತಗೊಳಕ್ ಬರ್ತಾನೆ ಅಂದ್ರೆ ಅವನು ಫಸ್ಟ್ ಹೋಗಿ ಪರ್ಮಿಟ್ ಸೆಕ್ಷನ್ ಅಲ್ಲಿ ಹೋಗಿ ಪರ್ಮಿಟ್ ಹಾಕ್ಸಿ ಪ್ರೊಸೀಡಿಂಗ್ ಕಾಪಿ ಎತ್ಕೊಂಡ್ ಬರ್ಬೇಕು ನಿಮ್ಮ ಹತ್ರಕ್ಕೋ ಇಲ್ಲ ಶೋರೂಮ್ ಹತ್ರಕ್ಕೋ. ಹೌದು ಆ ಪ್ರೊಸೀಡಿಂಗ್ ಕಾಪಿ ತಗೊಂಬಂದ್ಮೇಲೆ ಇವ್ನ್ಗೆ ಆಟೋ ತಗೊಳ್ಳೋದಕ್ಕೆ ಇವನು ಎಲಿಜಿಬಲ್ ಇದಾನೆ ಅಂತ ನೀವು ಆಟೋ ಕೊಡಿಸ್ಬೇಕು. ಹೌದು. ಆ ಆಟೋದಲ್ಲಿ 10,000 ಲಾಭ ಇಕ್ಕಂತಿರೋ ಇಲ್ಲ 20,000 ರೂಪಾಯಿ ಲಾಭ ಇಕ್ಕಂತಿರೋ, ಇವ್ರು ಕೊಡೋ ದಡ್ರು ಅಂತ ನನ್ ಬಾಯಿ ಬರ್ತದ ಅವ್ರುಗಳು ಬೈಯಕ್ಕೆ. ಇಂತ ದಡ್ರುಗಳು ಬರ್ತಾರೆ ಅಂತಾನೆ ನೀವು ಕೊಡಿ, ನಮ್ಗೇನ್ ಬೇಜಾರಿಲ್ಲ. ಆದ್ರೆ ಇವ್ರುಗಳು ಬಂದಾಗ ನೀವು ನಾನೇ ಪರ್ಮಿಟ್ ಹಾಕಿಸ್ಕೊಟ್ಬಿಡ್ತೀನಿ, ನಾನೇ FC ಮಾಡ್ಸಿ ಎಲ್ಲ ರೆಡಿ ಮಾಡ್ಬಿಟ್ಟು ನಿಮ್ ಕೈ ಕೊಟ್ಬಿಡ್ತೀನಿ ಅನ್ನೋ ರೀತಿಲೆಲ್ಲ ಮಾಡ್ಕೊಟ್ಟಿರ್ತೀರಾ. ಹೌದು ಸರ್. ಈಗ ಆ ಗಾಡಿ ಬಂದು FC ಆಗಿಲ್ಲ ಒಂದು. ಹೌದು ಸರ್. ಈಗ ಆ ವ್ಯಕ್ತಿ ನಿಮ್ಗೆ ಕ್ಯಾಶ್ ಕೊಟ್ಟಿದ್ದಾನೆ. ಹೌದು ಸರ್. ಈಗ ಆ ಗಾಡಿ ಬಂದು ರನ್ ಆಗ್ಬೇಕು. ರನ್ ಆಗಿಲ್ಲ ಅಂದ್ರೆ ಹೊಟ್ಟೆ ಪಾಡ್ ನಡೆಯೋದು ಹೆಂಗೆ? ಹೌದು ಸರ್. ಈ ತರ ನಾನಾ ತರ ಸಮಸ್ಯೆ ಐತೆ ರೀ. ನೋಡ್ರಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿ ಇವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀಚ್ ಮಾಡುವಂತ ರೀತಿಲೆಲ್ಲ ಅಪ್ಲೋಡ್ ಮಾಡಿ ಮಾಹಿತಿಗಳನ್ನ ಕೊಟ್ಟಿದೀವಿ. ಕರೆಕ್ಟ್. ಆದ್ರೂ ಈ ನನಗೆ ಬಾಯಲ್ಲಿ ಬರ್ತದ್ರಿ, ಇವ್ರಿಗೆಲ್ಲ ಬೈದ್ರೆ ನೋಡಿ, ಒಬ್ಬ ಸಂಘಟನೆ ಕಟ್ಕೊಂಡು ಡ್ರೈವರ್ಗಳು ಬೈತಾರೆ ಅಂತಾರೆ. ಇಂತ ಪೆಂಗ್ರುಗಳು ಇರೋದ್ರಿಂದ ಇವತ್ತು ಈ ಸಿಸ್ಟಮ್ ನ ಚೇಂಜ್ ಮಾಡಕ್ ಆಗ್ತಾ ಇಲ್ಲ. ಹೌದೌದು. ಇವ್ರಿಗೆಲ್ಲ ಹೇಳ್ತೀನಿ ಸರ್, ಹೋಗ್ರಯ್ಯ ಪರ್ಮಿಟ್ ಸೆಕ್ಷನ್ ಹೋಗಿ ಪರ್ಮಿಟ್ ಹಾಕ್ಸ್ಕೊಳ್ಳಿ, ಹೋಗ್ ಶೋರೂಮ್ ಅಲ್ಲಿ ತಗೊಳ್ಳಿ. ಇವತ್ತು ಚಾರ್ಸಿ ರೇಟ್ ಬಂದು ಎಲ್ಲ ಶೋರೂಮ್ ಅಲ್ಲಿ ಬರೆಯೋದು 259. ಹೌದು ಸರ್. ಇವತ್ತು ಶೋರೂಮ್ ಅಲ್ಲಿ ಚಾರ್ಸಿ ರೇಟ್ ಇರೋದು ಬಂದು 2,31,000. ಅವ್ರು ಕೊಡ್ತಾ ಇರೋದು ಬಿಲ್ಲು 2,39,040. ಅವ್ರು ಬಿಲ್ ತಗೊಂತಾ ಇರೋದು 2,59,000. 2,59,000 ತಗಂತಾರೆ. ಅದು ಏನ್ರದು ಇನ್ಶೂರೆನ್ಸ್, ಚಲನ್ ರೇಟು, ಮೀಟರ್ದು ಎಲ್ಲ ಸೇರಿ ತಗಂತಾರೆ. ಆದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟಾಗ್ತಾರೆ? 2,43 ಏನೋ ಬರೀತಾರೆ. ಹೌದು ಸರ್. ಆದ್ರೆ ಒಳಗಡೆ ಇರೋ ರೇಟ್ ಬಂದು 2,31. 2,31ಕ್ಕೆ ಈ ಶೋರೂಮ್ ನನ್ ಮಕ್ಳು GST ಬಿಲ್ ಹಾಕೊಡ್ಬೇಕು ಸರ್. ಹೌದೌದು. ಅವ್ರ ನನ್ ಮಕ್ಳಿಗೂ ಬಾಯಿ ಬಂದ ಉಗಿಬೇಕು ಅನಿಸ್ತದೆ. ಏನ್ ಮಾಡೋಣ? ನನ್ ಮಕ್ಳು 2,43ಕ್ಕೆ ಕೊಟೇಶನ್ ಬರೀತಾರೆ, ಟೋಟಲ್ 2,59 ಬರೀತಾರೆ. 2,59 ನೆಟ್ ಕ್ಯಾಶ್ ಎತ್ಕೊಂಬಂದ್ ಟೇಬಲ್ ಮೇಲೆ ಇಡ್ತೀವಿ, ಇದು GST ಬಿಲ್ ಹಾಕ್ರೋ ಅಂದ್ರೆ ಒಬ್ಬನನ್ ಮಕ್ಳು ಹಾಕಲ್ಲ. ಕರೆಕ್ಟ್. ಬರ್ರ ಈ ಡ್ರೈವರ್ಗಳಿಗೆ ಹೇಳ್ತೀನಿ ರೀ, ಬರ್ರ GST ಬಿಲ್ ಕೊಡ್ದಂಗೆಲ್ಲ ದುಡ್ಡು ಕೊಟ್ಟು ಮೋಸ ಹೋಗ್ತಿದೀರಾ, ಬರ್ರೆ ಎಲ್ಲ ಹೋಗಿ ಅವ್ರ DC ಅವ್ರ ಗಮನಕ್ಕೆ ತರೋಣ, GST ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಇವ್ರ ಮೇಲೆಲ್ಲ IT ರೈಡ್ ಮಾಡೋದಕ್ಕೆ ದೂರ್ ಕೊಡೋಣ ಅಂತೆಲ್ಲ ಇವ್ರಿಗೆಲ್ಲ ಗಿಣಿಗೆ ಹೇಳ್ದಂಗೆ ಹೇಳ್ತೀನಿ ಸರ್. ಇವ್ರುಗಳು ಎಲ್ಲ ಕೆಪ್ರಾಸಿಗಳು ಎಲ್ಲ ಕೇಳ್ಕಂತಾರೆ.
ಆಮೇಲೆ ನೋಡಿ ನಿನ್ ತರ ಈ ತರ ಬಂದ್ ಹಿಂಗೆಲ್ಲ ಮಕ್ಕರ್ ಆಗ್ತಾರೆ. ಅಷ್ಟ್ ಹೇಳಿದೀವಿ ಸರ್. ಹೋಗ್ತಾರೆ ಹೊರಗಡೆ ಹೋಗಿ ಡೀಲರ್ ಹತ್ರ ತಗೊಳ್ಳೋದು, ಹೋಗೋದು, ಹೊರಗಡೆ ಸಂಘದವ್ರ ಹತ್ರ ತಗೊಳೋದು. ಸರ್ ಇವತ್ ನಾನ್ ಮನ್ಸ್ ಮಾಡಿದ್ರೆ ಇವಾಗ ಅವನೇನ್ ಶೋರೂಮ್ ಅಲ್ಲಿ ಬರೀತವನಲ್ಲ ಆ ರೇಟು, ಆ ರೇಟ್ ಮೇಲೆ ಫುಲ್ ಕ್ಯಾಶ್ ಅಲ್ಲಿ ಒಂದು ಆಟೋನ 2,00,000 ಶೋರೂಮ್ ರೇಟ್ ಪ್ರಕಾರ ಬಂದ್ರೆ 2,64,000 ರೂಪಾಯಿಗೆ ಫುಲ್ ಟೋಟಲ್ ಎಲ್ಲ ಆಗಿ ಟಾಪ್ ಒಂದ್ ಕಟ್ಸೋದ್ ಬಿಟ್ಟು ಇನ್ನೆಲ್ಲ ಆಗಿ ಗಾಡಿ ಇವ್ರ ಕೈಯಲ್ಲಿ ಕೊಡಿಸ್ತೀನಿ. ಹೌದು. 2,63 ಇಲ್ಲ ಹೆವಿ ಅಂದ್ರೆ 2,64. 2,65 ಇಟ್ಕೊಳ್ಳಿ ಸರ್. ಬೇಡ ಸರ್ 65 ಬೇಡ ಸರ್, 65 ಬೇಡ ಸರ್, 2,63 ಇಲ್ಲ 64 ಒಳಗಡೆ ಮುಗಿಸ್ಕೊಡ್ತೀನಿ. ನಾವೇ ಮನ್ಸ್ ಮಾಡಿದ್ರೆ ನಾನ್ ಮಾರ್ಬಲ್ಲೆ ಸರ್, ಆದ್ರೆ ಬೇಡ. ಯಾಕೆ ಅಂದ್ರೆ ಅದು ಬೇಡ, ನಮ್ಗ ವೃತ್ತಿ ಬೇಡ ಅನ್ನೋ ತರ ನಮ್ ಮೈಂಡ್. ನೋಡಿ ಈ ತರ ಮೋಸ ಹೋಗಿರೋದ್ನೆಲ್ಲ ಕೇಳಿಸ್ಕೊಂಡಾಗ ಈ ತರ ಹೋಗ್ತಾನೆ ಇರ್ತಾರಲ್ಲ, ವಿಧಿ ಇಲ್ಲ ನಾವೇ ಈ ಕೆಲಸ ಮಾಡ್ಬೇಕಲ್ಲಪ್ಪ ಅನ್ನೋ ತರ ನನ್ ಮನ್ಸು ಬಂದ್ಬಿಟ್ಟೈತೆ. ಹೌದು ಸರ್, ಹೌದು ಸರ್. ನೀವಾದ್ರೂ ಡೀಲರ್ ಕೆಲಸ ಮಾಡ್ಕೊಂಡು ಇದೇನೋ ಮಾಡ್ತಿದ್ದೀರಾ. ಕೆಲವರು ಸಂಘಟನೆಗಳು ಕಟ್ಕೊಂಡು 2,75 ಅಂತ ಬರೀತಾರೆ. ಇವರೆಲ್ಲ ಹೋಗಿ ಅವ್ರ ಹತ್ರ ತಗಲಾಕಳಷ್ಟಲ್ಲಿ 2,85,000 ಬಿಲ್ಲು, 2,90,000 ಬಿಲ್ ಮಾಡಿರ್ತಾರೆ. ಹೌದು. ಫೋನ್ಗಳು ಮಾಡ್ತಾರೆ ಸರ್, ಫೋನ್ಗಳು ಮಾಡಿ ಯಾವ್ದು ಇಲ್ವಾ ಆಟೋದವ್ರು ತಗೊಳಕ್ಕೆ, ಇನ್ನೊಬ್ಬ ಆಟೋ ಡ್ರೈವರ್ಗೆ ಕರ್ಕೊಂಬ, ಅವ್ನಿಗೆ 5,000 ನಿನ್ಗೆ 5,000 ರೂಪಾಯಿ ಕೊಡ್ತೀವಿ ಅಂತ ಫೋನ್ಗಳು ಹಾಕ್ತಾರೆ ಇವ್ರುಗಳು. ಹೌದು. ಈ ಕೆಲ್ಸಗಳನ್ನ ಮಾಡ್ಕೊಂಡು ಈ ಡ್ರೈವರ್ಗಳನ್ನ ಈ ಪರಿಸ್ಥಿತಿ ತಂದು ಇಡ್ತಾವ್ರೆ. ಇವ್ರಿಗೂ ಎಷ್ಟ್ ಹೇಳಿದ್ರು ಕೇಳಲ್ಲ ಸರ್. ಅದೇನೋ ಇವ್ರಿಗೊಂಥರ ಆ ಬಿಲ್ಡಪ್ ಕೊಟ್ಕೊಂಡು ಆ ಶೋಕಿ ಮಾಡೋರ್ ಹಿಂದೆ ಇವ್ರು ತಿರ್ಗಾಡ್ಕೊಂಡಿದ್ರೇನೆ ಇವ್ರಿಗೊಂಥರ ಮಜಾ. ಹೌದೌದು ಸರ್. ಹಿಂಗ್ ಹೋಗಿ 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 ಮಕ್ಕರ್ಗಳಾಗ್ತಾವ್ರೆ. ಹೌದು ಸರ್. ನಾನು ಇರೋ ವಾಸ್ತವ ಹೇಳ್ತಿದೀವಿ ಸರ್, ಇವ್ರಿಗೆ ಆ ಸತ್ಯಗಳು ಬೇಕಾಗಿಲ್ಲ. ಈಗ ನೋಡಿ ನಿಮ್ ಹತ್ರ ಬಂದಿದ್ದಾರೆ, ನೀವು ಅವ್ರಿಗೆ ಎಷ್ಟು ಮೋಸ ಮಾಡಿದಿರೋ ಅದ್ ನನಗ್ ಬೇಡ ಸರ್. ಅದ್ ನಿಮಗ್ ಬಿಟ್ಟಿದ್ದು ಮೋಸ ಹೋಗಿರೋ ವ್ಯಕ್ತಿ ಆತನು ಬಿಟ್ಟಿದ್ದು. ನಾನ್ ರಿಯಲ್ ಪಿಕ್ಚರ್ ಹೇಳ್ತೀನಿ. ಆಟೋ ಬಂದು ನನ್ ಲೆಕ್ಕಾಚಾರಕ್ಕೆ ಹೋದ್ರೆ ಸರ್, ಶೋರೂಮ್ ಅವರು ಆಟೋನ ಮಾರ್ಬೇಕಾಗಿರೋದು 2,55,000 ರೂಪಾಯಿ ಒಳಗಡೆ ನೆಗದು ಬಿದ್ದೋಯ್ತು. 2,55,000 ರೂಪಾಯಿ ಒಳಗಡೆ ಗಾಡಿ ಅದ್ ಆಚೆ ಬರ್ಬೇಕು. ಯಾಕೆಂದ್ರೆ ಚಾರ್ಸಿ ರೇಟ್ ಬಂದು 2,31, ಚಲನ್ ರೇಟ್ ಬಂದು 5,400 ಸಮಥಿಂಗ್. ಇನ್ನು ಮೀಟರ್ ಬಂದು 2,700 ಇದೆ, 2,750 ರೂಪಾಯಿ ಮೀಟರ್ ಚಾರ್ಜ್ ಇರೋದು. ಹೌದೌದು. ಇವನು ಹ್ಯಾಂಡ್ಲಿಂಗ್ ಚಾರ್ಜ್ ತಗೊಳಂಗಿಲ್ಲ, ಆದ್ರೂ ಹ್ಯಾಂಡ್ಲಿಂಗ್ ಚಾರ್ಜ್ ತಗೊಂತಾನೆ. ಇದೆಲ್ಲ ತಗೊಂತಾ ಇದ್ದಾನೆ ಸರ್ ಇವನು. ಅದೆಲ್ಲ ಗೊತ್ತಿದೆ ಸರ್, ನಾನು ಹೇಳ್ತೀನಲ್ಲ ಸರ್. 2,55,000 ರೂಪಾಯಿಗೆ ಈ ಆಟೋ ಡ್ರೈವರ್ ಗಳಿಗೆ ಈ ಶೋರೂಮ್ ನವರು ಆಟೋ ಮಾರ್ಬೇಕು. ಹೌದು. ಆ ಇನ್ಶೂರೆನ್ಸ್ ಬಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ 5,000 ರೂಪಾಯಿ. ಇವ್ರುಗಳು 9,000 ತಗೊಂತಾರೆ. ನನ್ಗೆ ಗೊತ್ತಿದೆ, ಒಂದ್ ಇನ್ಶೂರೆನ್ಸ್ ಅಲ್ಲಿ ಒಬ್ಬೊಬ್ಬ ಶೋರೂಮ್ ಅವ್ರಿಗೂ 3,000 ರೂಪಾಯಿ ದುಡ್ಡು ಹೋಗ್ತಾ ಇದೆ ಏಜೆಂಟ್ಗಳ ಕಡೆಯಿಂದ. ಇದೆಲ್ಲ ಕಳೆದ್ರೆ 2,50,55,000 ರೂಪಾಯಿ ಇವ್ರ ಕೈಯಲ್ಲಿ ಆಟೋ ಸಿಗ್ತದೆ. ಈ ಸತ್ಯ ನನಗೆ ಗೊತ್ತಿದ್ದು ನಾನು 2,63ಕ್ಕೆ ಮಾರ್ತೀನಿ ಅಂತ ಹೋದ್ರು ನನ್ ಮನ್ಸು ಒಪ್ತಾ ಇಲ್ಲ. ಆದ್ರೆ ಈ ಡ್ರೈವರ್ಗಳಿಗೆ 2,63,000 ರೂಪಾಯಿಗೆ ಆಟೋ ಸಿಗ್ತದೆ ಅಂದ್ರೆ ನಿಮ್ಗಳು ಯಾರ ಹತ್ರಕ್ಕೂ ಬರಲ್ಲ, ನಮ್ಮ ಹತ್ರಕ್ಕೆ ಹುಡಿಕೊಂಡ್ ಬರ್ತಾರೆ. ಯಾಕೆ ನಾನ್ ಮಾಡ್ಬಾರ್ದು, ನಾಳೆಯಿಂದಾನೆ ಶುರು ಹಚ್ಕೊಂಡ್ ಮಾಡ್ಬೋದು. ಯಾಕೆ ಮಾಡ್ಬೋದು ಅಂದ್ರೆ ನೋಡಿ, ನಿಮ್ಮಂತವ್ರೆಲ್ಲ ನೋಡಿ 2,90 ತಗೊಂಡಿದೀರ ಅವ್ರ ಹತ್ರ. ಸರ್ ನಾನು ಹೇಳೋದಿಷ್ಟೇ, ನೀವ್ ನೋಡಿ ನನ್ಗೆ ಗೊತ್ತಿದೆ ಇದ್ರ ಬಗ್ಗೆ ನೀವೇನು ಎಕ್ಸ್ಪ್ಲೈನ್ ಮಾಡ್ಬೇಡಿ, ದಯವಿಟ್ಟು ಕೈ ಮುಗಿದು ನಾನು ಕೇಳ್ಕೊಂತೀನಿ. ಇಲ್ಲ ಸರ್, ನೀವು ವಯಸ್ಸಲ್ಲಿ ನೀವು ತುಂಬಾ ದೊಡ್ಡವರಿದ್ದೀರಿ. ನಾನು ಹೇಳೋದಿಷ್ಟೇ ಸರ್, ದಯವಿಟ್ಟು ಅವ್ರಿಗೆ ಏನಿದೆಯೋ ಅಪ್ ಟು ಡೇಟ್ ಕೆಲಸ ಮಾಡ್ಕೊಡಿ. ನೀವ್ ಎಷ್ಟ್ ಚೆನ್ನಾಗಿ ತಿನ್ಕೊಳ್ಳಿ, ನನ್ಗೆ ಅದ್ರ ಬಗ್ಗೆ ನಾನು ಕ್ಲಾಸ್ ಕ್ವಶನ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಇವ್ರಿಗೆಲ್ಲ ತಿದ್ದಿ ಇವ್ರಿಗೆ ಎಷ್ಟೇ ವಿವೇಕ ಹೇಳಿದ್ರು ಇವ್ರು ಅಗಲ್ಕಂಡ್ ಬಾವಿಗೆ ಬೀಳೋ ಅಂತ ಕ್ಯಾರೆಕ್ಟರ್ ಈ ಚಾಲಕರದವ್ರು, ಇವ್ರು ಆಟೋ ಡ್ರೈವರ್ಗಳು. ಸರ್ ಈಗ ಗಾಡಿಗೆ ಒಂದು FC ಮಾಡ್ಕೊಡಿ. ಆ ಗಾಡಿಗೆ ನೀವೇನು DL ಪರ್ಮಿಟ್ ಮಾಡ್ಕೊಡ್ತೀವಿ ಅಂತ ಹೇಳಿದೀರಾ, ಆ ವ್ಯಕ್ತಿಗೆ ದಯವಿಟ್ಟು DL ಪರ್ಮಿಟ್ ಮಾಡ್ಕೊಡಿ. ಕೊಟ್ಬಿಟ್ರೆ DL ಪರ್ಮಿಟ್ ಮಾಡ್ಕೊಟ್ಬಿಡ್ತೀನಿ. ಆಯ್ತಾ ಸರ್? DL ತಂದಿಲ್ಲ ಅಣ್ಣ. ಇಲ್ಲ, ನಾನು ಹೇಳಿದ್ನಲ್ಲ, ಇನ್ನೊಬ್ರು ಡೀಲರ್ ಹತ್ರ ಕೊಟ್ಟಿದ್ದೆ ಅಣ್ಣ. ನಾನು DL ಮಾಡಿಸ್ಬಿಟ್ಟೆ, ಈಗ ಬ್ಯಾಜು ಮಾಡಿಸ್ಬಿಟ್ಟೆ. ಇವಾಗ ಪರ್ಮಿಟ್ ಅವ್ರ ಕೈಯಲ್ಲೇನೆ ಇವರೇ ದುಡ್ಡು ಕೊಟ್ಬಿಟ್ರು. ಪರ್ಮಿಟ್ 6,500 ಪರ್ಮಿಟ್ 500 ರೂಪಾಯಿ ಕಂಡ್ರಿ DL ಪರ್ಮಿಟ್. ನೀವೇ ಹೋಗಲ್ಲ, ಅರ್ಜಿ ಹಾಕಿದ್ರೆ 6,000 ಕೊಟ್ಟೆ. ಪರ್ಮಿಟ್ 6,500. ಸರ್ ಅಲ್ಲೂ ಹೇಳ್ತೀನಿ ಕೇಳಿ ಸರ್, ಯಜಮಾನ್ರೆ ನಿಮ್ ಹೆಸರೇನೋ ಮರ್ಸ್ಬಿಟ್ಟೆ. ಅಬ್ಬಾಸ್ ಅಂತ ಸರ್. ಅಬ್ಬಾಸ್ ಅವ್ರ ಹೇಳ್ತೀನಿ ಕೇಳ್ರಿ. DL ಪರ್ಮಿಟ್ ಬಂದು 500 ರೂಪಾಯಿ ಅಷ್ಟೇ ಇರೋದು. ಎಲ್ಲಿ? ಶಾಂತಿನಗರ RTO ಪರ್ಮಿಟ್ ಸೆಕ್ಷನ್ ಅಲ್ಲಿ. ನೀವು ಹೋಗಕ್ ಆಗದೆ ನೀವ್ ಯಾರಾದ್ರೂ ಒಬ್ರು ಬ್ರೋಕರ್ ನ ನೇಮಿಸ್ಕೊಂಡಿದ್ರೆ ಆ ಬ್ರೋಕರ್ ನಿಮ್ ಹತ್ರ 3,000 ರೂಪಾಯಿ ಕಿತ್ಕೊಂತಾನೆ. ಹೌದು. ಯಾಕೆ ಕಿತ್ಕೊಂತಾನೆ ಅಂದ್ರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ಅವ್ನಿಗೆ 2 ಅವರ್ಗೆ ಅವ್ರಿಗೆ ಇದ್ರ ಕಾಪಿ ಕೊಟ್ಬಿಡ್ತಾರೆ, ಪರ್ಮಿಟ್ ಕಾಪಿ ಕೊಡ್ತಾರೆ. ಸರಿ. ಅವ್ನಿಗೆ 2 ಅವರ್ ಯಾಕೆ ಕೊಡ್ತಾರೆ ಅಂದ್ರೆ ಇವ್ರು ಅವ್ರಿಗೆ 1,000ನೋ 1,500ನೋ ಲಂಚ ಸುರಿಬೇಕು ಅಧಿಕಾರಿಗಳಿಗೆ. ಸರಿ ಸರ್.
ಯಾಕೆ RTO ಸೆಕ್ಷನ್ ಅಲ್ಲಿ ಡ್ರೈವರ್ ಗಳಿಗೆ ಹೋದ್ರೆ ಪರ್ಮಿಟ್ ಕೊಡಲ್ಲ, ಬ್ರೋಕರ್ ಹೋದ್ರೆ ಪರ್ಮಿಟ್ ಕೊಡ್ತಾರೆ ಅಂದ್ರೆ ಆ ಪರ್ಮಿಟ್ ನ ಇವರು ಮಾರ್ಕಂತವ್ರು ಈ ರೇಟ್ಗೆ ಬ್ರೋಕರ್ ಗಳ ಮುಖಾಂತರ. ಹೌದೌದು ಕರೆಕ್ಟ್. ಇದೆಲ್ಲ ಗೊತ್ತಿ ಸರ್, ಇದ್ರದ್ದು ಇಡೀ ಜಾಲನೆ ಅರ್ಧ ಕುಡ್ದು ಬಿಟ್ಟಿದೀನಿ. ಹೌದೌದು. ಈ ಕುಡ್ದಿರೋದನ್ನ ಈ ಡ್ರೈವರ್ ಗಳಿಗೆ ಎಷ್ಟ್ ಹೇಳಿದ್ರು ಇವೆಲ್ಲ ಪೆಂಗ್ರುಗಳ ತರ ಹೋಗಿ ಹಿಂಗ್ ತಗಂತಿರೋದ್ರಿಂದ ನಾವ್ ಏನು ಮಾಡಕ್ಕಾಗಲ್ಲ, ನಿಮ್ ಕರ್ಮ ಅನ್ಭವಿಸ್ಕೊ ಹೋಗ್ರಯ ಅಂತ ಬಿಟ್ಬಿಟ್ಟಿದೀನಿ. ಇಲ್ಲ ನನ್ ವಿಧಿ ಇಲ್ಲ, ಏನ್ ಶೋರೂಮ್ ಅಲ್ಲಿ ರೇಟ್ ಹೇಳ್ತಾವನೆ, ಇವ್ರು ಯಾರು ಏನ್ ಮಾಡಿದ್ರು ನಿಲ್ಲಿಸ್ತಿಲ್ಲ ಅಪ್ಪ, ಬರ್ರಿ ನಾನೇ ಕೊಡಿಸ್ತೀನಿ 2,64,000 ನಾನೇ ಆಟೋ ಕೊಡಿಸ್ತೀನಿ ಅಂತ ಆಗ್ಬೇಕಷ್ಟೇ. ಇವಾಗ ತಾವ್ ಹೇಳಿದ್ರಲ್ಲ ಸರ್, ಇವಾಗ ಬಿಲ್ ಬರ್ತಾ ಇರೋದು 2,31,000, ಇವ್ರು ತಗೋದು 2,59,000 ಆಯ್ತಾ ಸರ್. ಇದಕ್ಕೆ ಕನ್ಸೂಮರ್ ಬಿಲ್ ಅಂತ 2 ಫೈನಾನ್ಸ್ 49,000 ಡೌನ್ ಪೇಮೆಂಟ್ ತಗೊಂತಾ ಇದಾರೆ ಆಯ್ತಾ. ಇದು ಲೆಟರ್ ಸೇಲ್ ಲೆಟರ್ ಎಲ್ಲ ಐತೆ ನಮ್ಮ ಹತ್ರ, ಯಾವ್ದು ಅವ್ರು ಕೊಟ್ಟಿರ್ತಾರಲ್ಲ ಸ್ಲಿಪ್ ತಗೊಂಡು ಫೈನಾನ್ಸ್ 2,10 ಕಳಿಸ್ತಾರೆ. ಇದನ್ನ ಇವ್ರು ತಗೊಂತಾ ಇರೋದು, ಇವ್ರು ಬಿಲ್ ಕೊಡ್ತಾ ಇರೋದು ನೋಡಿದ್ರೆ ಕನ್ಸೂಮರ್ ಕೋರ್ಟ್ ಅಲ್ಲಿ ಹಾಕಿದ್ರೆ ಇವ್ರು ಈಜಾಗಿರ. ಸರ್ ನಾನು ಅದನ್ನೆಲ್ಲ ಹೇಳ್ತಾ ಇದ್ದೀನಿ ಡ್ರೈವರ್ ಗಳು, ಅದೇ GST ಬಿಲ್ಗಳು ಮಾಡ್ಕೊಂಡ್ ಬರ್ರಯ್ಯ, ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ರೆ ಎಲ್ಲವನ್ನು ಕಟ್ಕೊಡ್ತಾನೆ ಅಂತ. ಇವ್ರುಗಳು ಬರಕ್ ರೆಡಿ ಇಲ್ಲ ಸರ್. ಇವರೆಲ್ಲ ಏನ್ ಗೊತ್ತಾ ಸರ್, ಈ ಆಟೋ ಡ್ರೈವರ್ಗಳು ಕತೆ ಹೇಳ್ತೀನಿ ಕೇಳಿ. ಬರೀ ಸಮಸ್ಯೆಗಳು ಹೇಳ್ಕೊಂಡ್ ಫೋನ್ ಮಾಡ್ತಾರೆ. ಇವ್ರ ಸಮಸ್ಯೆಗೆ ನಮ್ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಾವು ನಮ್ ಪ್ರಾಣದ ಹಂಗನ್ನ ಸೈಡ್ಗೆ ಇಟ್ಬಿಟ್ಟು ಯಾವನ್ ಏನೇ ಅಂದ್ರು ಅವ್ರನ್ನೆಲ್ಲ ಎದುರಾಕೊಂಡು ಇವ್ರ ಪರ ನಿಂತ್ಕೊಂಡ್ ಕೆಲಸ ಮಾಡಕ್ ಹೋಯ್ತಿವಿ ಅನ್ಕೊಳ್ಳಿ ಸರ್. ಅಣ್ಣಂದ್ರುಗಳು ಬರೋದೇ ಇಲ್ಲ, ಕೈ ಎತ್ಬಿಟ್ಟು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಟ್ಟಿರ್ತಾರೆ. ಇವ್ರು ನಮ್ಗೆ ಯಾಕೆ ಬೇಡ ಬಿಡು ಅಂತ ಆರಾಮಾಗಿ ಇದ್ಬಿಡ್ತಾರೆ. ಇಂಥವ್ರನ್ನ ಕಟ್ಕೊಂಡು ಏನ್ ಮಾಡಕ್ಕಾಗುತ್ತೆ ಸರ್? ಏನ್ ಮಾಡಕ್ ಇದು ಇಂಥದ್ನೆಲ್ಲ ನೋಡಿದಾಗ ಅವ್ರೆಲ್ಲ ಮಾಡ್ತಿರೋದೇ ಇವ್ರು ಕರೆಕ್ಟ್ ಅನಿಸ್ತದ ನಮ್ಗೆ. ಇವಾಗ ನಾನು ಬಿಲ್ಗಳೆಲ್ಲ ಎತ್ಬಿಟ್ಟು ನೋಡಿದೆ, ಇವ್ನು 27,000 ಕಮ್ಮಿ ಕೊಡ್ತಾ ಇದ್ದಾನೆ. ನಾವ್ ಏನಂತ ಶೋರೂಮ್ಗೆ ಹೋಗಿ ಫುಲ್ ಗಲಾಟೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ನಮ್ಮ ಬ್ರದರ್ ಇದ್ದಾರೆ, ಅವ್ನ ಕೇಳೋಣ. ಇವ್ನ್ ಕೊಡ್ತಾ ಇರೋದು ಬಿಲ್ ಇಷ್ಟು 131. ಅವ್ನ್ ತಗೊಂಡ್ ಇವ್ರು ಕೊಡ್ತಾರಲ್ಲ ಸರ್, 27,000 ಮೀಟರ್ಗೆ ತಗೊಂತಾ ಇದ್ದಾನೆ. ಈ ಮೀಟ್ರು, ಇನ್ಸೂರೆನ್ಸ್, ಈ ಪೇಮೆಂಟ್. ಹೌದು ಆಯ್ತಾ ಸರ್. ಅದಕ್ಕೆ ಇವರು ತಗೋತಾ ಇರೋದು ಇಷ್ಟು ದುಡ್ಡು, ಇವ್ರು ಆಗ್ತಾ ಇರೋದು ಈ ತರ. ಇದು ಕನ್ಸೂಮರ್ ಕೋರ್ಟ್ಗೆ ಇದೆಲ್ಲ ಹಾಕಿದ್ರೆ ನಾವು ನಮ್ಗೆ ಏನಾದ್ರು ಪರಿಹಾರ ಸಿಗುತ್ತೆ ಸರ್. ನಾನು ಫ್ರೀಯಾಗಿ ಲಾಯರ್ ಕೊಡ್ತೀನಿ ರಯ್ಯ. ನನ್ಗೆ ಆ ಸಂಸ್ಥೆಗಳಲ್ಲಿ ನೀವೇನ್ ಆಟ ತಗೊಂಡಿದ್ದೀರಾ, ಬರ್ರಯ್ಯ ದುಡ್ಡು ಕಟ್ಟಿರೋ ಸ್ಲಿಪ್ಗಳನ್ನ ತಗೊಂಡು ಇಂಥವ್ರಿಗೆ ದುಡ್ಡು ಕಟ್ಟಿದೀನಿ ಅಂತ ಎತ್ಕೊಂಡ್ ಬರ್ರಯ್ಯ ಅಂತ ಇವ್ರಿಗೆಲ್ಲ ಗಿಣಿ ಕರೆದಿದ್ದೀನಿ ಸರ್, ಗ್ರೂಪ್ಗಳು ಮಾಡಿ. ನೋಡಿ ನೀವು ಒಬ್ರು ಡೀಲರ್, ನಿಮ್ಗೆ ಅರ್ಥ ಆಗ್ತೈತೆ ಇವ್ರು ಈ ಆಟೋ ಡ್ರೈವರ್ಗಳು ಎಲ್ಲೆಲ್ಲಿ ಮೋಸ ಹೋಗ್ತವ್ರೆ ಅಂತ. ಯಾಕೆಂದ್ರೆ ಇವ್ರು ಮೋಸ ಹೋಗ್ತವ್ರೆ ಅಂತ ಗೊತ್ತಿದ್ದು ಕೂಡ ನೀವ್ ಏನು ಮಾತಾಡಕ್ ಆಗ್ದಿರೋ ಸ್ಥಿತಿ ಯಾಕಿದೆ ಅಂದ್ರೆ, ನಾನೊಬ್ಬ ಇಲ್ಲಿ ಸರಿ ಹೋಗ್ಬಿಟ್ರೆ ಬೇರೆಯವ್ರೆಲ್ಲ ಕಿತ್ತಂದ್ ತಿನ್ನೋರು ತಿಂತವ್ರಲ್ಲ, ನಾನೇನ್ ಮಾಡಕ್ ಆಯ್ತದ ಬಿಡು ಅನ್ನೋ ಸ್ಟೇಜ್ ಅಲ್ಲಿ ನೀವುಗಳು ಇದೀರಾ. ಹೇಳ್ರಿ ನೋಡಿ. ಹೇಳಿ ಸರ್. ನನ್ಗೆಲ್ಲ ನಾನು ಹೇಳ್ತೀನಲ್ಲ ಸರ್, ವಾಸ್ತವ ಗ್ರೌಂಡ್ ರಿಪೋರ್ಟ್ ಎಲ್ಲ ಅರ್ಧ ಕುಡ್ದ್ಬಿಟ್ಟಿದೀನಿ. ಇವ್ರುಗಳು ಇನ್ನೂ ಬದ್ಲಾಗಿಲ್ಲ ಅಂದ್ರೆ ವಿಧಿ ಇಲ್ಲ. ನಾನು ಬೇರೆಯವ್ರ ತರ ಅಪ್ಪ ಅವ್ರ ಎಲ್ರಿಗಿಂತ ಕಮ್ಮಿ ಅಂದ್ರೆ 2,64,000 ನಿನ್ ಕೈ ಗಾಡಿ ಕೊಟ್ಬಿಡ್ತೀನಿ, ಇನ್ನೊಂದು ಟಾಪ್ ಒಂದ್ ಕಟ್ಟಿಸ್ಕೊ ಹೋಗು ಅಂತ ಬಿಟ್ಬಿಡ್ಬೇಕಷ್ಟೇ ಈಗ ನಾನು. ಹೌದು ಸರ್ ಎಷ್ಟು ಮೋಸ ಮಾಡ್ತಾರ ಸರ್ ಶೋರೂಮ್ ಅವ್ರು. ಬರ್ರಯ್ಯೋ ದುಡ್ಡು ಕಟ್ಬಿಟ್ಟು ಕೇಸ್ ಮಾಡಮ್ ಸರ್. ನಾನ್ ದೂರ್ಗೂ ಕೊಟ್ಟಿದ್ದೀನಿ DC ಅವ್ರಿಗೆ, ಹಿಂಗೆ ಮಾಡ್ತಾವ್ರೆ ಅಂತ ಕೊಟ್ಟಿದ್ದೀನಿ. ಇದನ್ನೆಲ್ಲ ಫೈಲ್ ಮಾಡ್ಬಿಟ್ಟು ಕೋರ್ಟ್ ಅಲ್ಲಿ ಇಡ್ಬೋದು. ನೋಡಿ ಅಧಿಕಾರಿಗಳು ಕೂಡ ಏನು ಕ್ರಮ ತಗಂತಿಲ್ಲ ಅಂತ. ಸರ್ ಎಂತ ನನ್ಗೆ ಇವರೆಲ್ಲ ಪೆಂಗ್ರೆ ಸರ್ ನಿಜವಾಗ್ಲು. ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿನೆಲ್ಲ, ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಕಾನೂನು ಇದು ಕನ್ಸೂಮರ್ ಕೋರ್ಟ್ ನ ಕೊಂಡ್ಕೊಳಕ್ಕಾಗುತ್ತಾ ಸರ್? ಕನ್ಸೂಮರ್ ಕೋರ್ಟ್ ಲಾಕ್ ಮಾಡ್ಬೋದು ಸರ್. ಸರ್ ನನಗ್ ಗೊತ್ತಿದೆ ಅಧಿಕಾರಿಗಳನ್ನ ಕೊಂಡ್ಕೊಂಡವ್ರೆ. ಇದ್ರ ಬಗ್ಗೆ ಯಾರಾದ್ರೂ ಮಾತಾಡಕ್ ಬಂದ್ರೆ ಬೇಕಾದ್ರೆ ರಾತ್ರಿ ಮಿನಿಸ್ಟರ್ಗಳನ್ನೇ ಬೇಕಾದ್ರೆ ಹೋಗಿ ಯಾರ ಕಡೆಯಿಂದನೋ ಮಾತಾಡ್ಸಿ ಸಮಾಧಾನ ಮಾಡಿಸ್ಬಿಟ್ಟು ಬರ್ತಾರೆ ಅನ್ನೋದೆಲ್ಲ ನಂಗೆ ಗೊತ್ತಿದೆ. ನನಗ್ ಗೊತ್ತಿದೆ. ಆದ್ರೆ ಕನ್ಸೂಮರ್ ಕೋರ್ಟ್ ನ ಸಮಾಧಾನ ಮಾಡ್ಸಕ್ ಇವ್ರು ಯಾವ ಕೇಳೂ ಆಗಲ್ಲ. ಬರ್ರಯ್ಯ ಅಲ್ಲೇ ಇವ್ರ ಸದೆ ಬಡಿಯಕ್ ಆಗೋದು ಅಂದ್ರೆ ಇವ್ರ ನಿಜವಾಗ್ಲೂ ಇವರೆಲ್ಲ ಪೆಂಗ್ರೆ ಸರ್. ಇನ್ನೂ ವರ್ಡ್ಗಳು ಬರ್ತವೆ, ಬೈಬಾರ್ದು. ಏನ್ ಮಾಡ್ತೀರ ವಿಧಿ ಇಲ್ಲ. 100% ಆಗಲ್ಲ ಸರ್. ಕನ್ಸೂಮರ್ ಕೋರ್ಟ್ ಅಲ್ಲಿ ಹಾಕ್ಬಿಟ್ರೆ ಏನನ್ನ ಆಗ್ಬೋದು. ನೀವೇನ್ ಹೇಳ್ತೀರಾ ಸರ್? ಸರ್ ನಾನೇ ಹೇಳ್ತಿದ್ದೀನಲ್ಲ, ಲಾಯರ್ ನಾನೇ ಫ್ರೀ ಆಗಿ ಕೊಡ್ತೀನ್ರಯ್ಯ. ಬರ್ರಯ್ಯ ಒಂದಷ್ಟು ಜನ ಎಲ್ಲ ಹೋಗಿ ಕೇಸ್ ಮಾಡಿವ್ರಂತೆ, ಶೋರೂಮ್ ಅಲ್ಲಿ ಯಾರು ಆಟೋ ತಗೊಂಡಿದಾರ ಬರ್ರಿ ಅಂದ್ರೆ ಇವ್ರು ಯಾರು ಬರಕ್ಕೆ ರೆಡಿ ಇಲ್ಲ ಸರ್. ಇವ್ರು ಒಟ್ನಲ್ಲಿ ಇವ್ರನ್ನ ಕಿತ್ಕೊಂಡ್ ತಿನ್ನೋರೆ ಕರೆಕ್ಟ್, ಇವ್ರು ಮೋಸ ಮಾಡೋರೆ ಕರೆಕ್ಟ್. ಇವ್ರಿಗೆ ಇವ್ರು ಒಳ್ಳೆ ರೀತಿಲಿ ಮಾರ್ಗದರ್ಶನ ಕೊಟ್ಟು ಹಿಂಗೈತೆ ಬರ್ರಯ್ಯ ಅಂದ್ರೆ ಇವ್ರು ಬರಕ್ಕೆ ರೆಡಿ ಇಲ್ಲ ಸರ್. ಇವ್ರು ನಾನು ಖಂಡಿತ ನಿಮ್ಗೆ ಬೈಯಕ್ಕೆ ಕಾನ್ಫರೆನ್ಸ್ ಲೈನ್ ಹಾಕ್ಸಿಲ್ಲ. ಇವ್ರಿಗೆ ನನ್ಗೆ ನೋಡಿ, ನನ್ ಜಾಸ್ತಿ ವರ್ಡ್ಗಳು ಯೂಸ್ ಮಾಡದೆ ಕೋತ್ ನನ್ ಮಕ್ಳು ಅಂತೀನಿ, ಜಾಸ್ತಿ ಆ ಪದ ಬಳಸ್ಬಿಡ್ತೀನಿ. ಯಾಕೆ ಅಂದ್ರೆ ಕೋತಿಗಳಿಗೆ ವಿವೇಕ ಇಲ್ಲ.
ಮನ್ಸುಗ್ ಬಂದಂಗ ಆಡ್ತಾರೆ, ಆ ರೀತಿ ಇವ್ರು ಆಡ್ತಾರೆ ಸರ್. ಬೇಜಾರಾಗ್ತದೆ ಸರ್ ಇವೆಲ್ಲ ಕೇಳಿದಾಗ ನಂಗೆ ನೋವು ಆಗ್ತದೆ. ಕಣ್ ಮುಂದೆ ದಂಧೆ ನಡೆಸ್ತವ್ರೆ, ಕಣ್ ಮುಂದೆ ಮಾಫಿಯಾ ನಡೆಸ್ತವ್ರೆ, ಕಣ್ ಮುಂದೆ ಹಿಂಗ ಲೂಟಿ ಹೊಡಿತವ್ರೆ. ಇದನ್ ಪ್ರಶ್ನೆ ಮಾಡಿ ಕೇಳಕ್ ಬರ್ರಯ್ಯ ಅಂದ್ರೆ ಇವ್ರುಗಳು ಬರಲ್ಲ ಅಂದ್ರೆ ಇವ್ರೆಲ್ಲ ಇನ್ನೇನ್ ಪದ ಬಳಸ್ಬೋದು ಸರ್ ನಾವು? ಹೌದೌದೌದೌದು, ಕರೆಕ್ಟ್. ಇವ ತಮ್ಮ ಸರ್? ಸರ್ ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ಸೋಮಶೇಖರ್ ಅಂತ ಹೊಡಿರಿ. ಸೋಮಶೇಖರ್ ಕೆ ಅಂತ ಹಾಕಿ ಬರುತ್ತೆ ಫೇಸ್ಬುಕ್ ಅಲ್ಲಿ. ಗೊತ್ತು. ಆಟೋ ಮಾಫಿಯಾ ಅಂತ ಹೇಳಿ. ಅವ್ರು ಇನ್ನೊಬ್ರು ಸೋಮಶೇಖರ್ ಇದ್ರು, ತೀರೋಗ್ಬಿಟ್ರು. ಅವ್ರ ಮೀಟ್ರು ಬಿಸ್ನೆಸ್ ನೋಡ್ತಿದ್ದವ್ರು ಬಿಡಿ. ಸರ್ ಈ ಮೀಟ್ರು ಮಾಫಿಯಾ ಹೇಳ್ತೀನಿ ಕೇಳಿ ಸರ್. ಸ್ಪೀಚ್ ಕೇಳಿದ್ದೀನಿ ಬಿಡಿ, ನಿಮ್ ಸ್ಪೀಚ್. ಆಯ್ತು, ಸಂತೋಷ. ಮೀಟ್ರದು ಹೇಳ್ತೀನಿ ಕೇಳಿ ಸರ್. ಏನ್ ಶೋರೂಮ್ ಅಲ್ಲಿ ಟೈಅಪ್ ಆಗಿದ್ದಾರೆ ಇವ್ರಿಬ್ರೆ, ಬ್ರೈಟು ಮತ್ತೆ ಈಗಲ್ಲು. ಹೌದು. ಈ ಬ್ರೈಟ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತೈತೆ, ಈಗಲ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತೈತೆ? ಈಗಲ್ ಸಪ್ಲೈ ಮಾಡ್ತಿರೋ ಯಾವ ಸಂಘಟನೆ ಅವರು, ಬ್ರೈಟ್ ಅನ್ ಸಪ್ಲೈ ಮಾಡ್ತಿರೋ ಯಾವ ಸಂಘಟನೆ ಅವರು? ಒಂದು ಆಟೋಮೀಟರ್ ಇವ್ರಿಗೆ ಏನ್ ರೇಟು ಸಿಗ್ತಾ ಇದೆ, ಅವ್ರು GST ಬಿಲ್ ಕೊಡ್ದಂಗೆ ಇವ್ರಿಗೆ ಎಷ್ಟು ಮೋಸ ಮಾಡ್ತಾ ಇದಾರೆ. ಇವ್ರ ಇಡೀ ಜಾತಕನೇ ಜನ್ಮ ಜಾಲಾಡಿ ಇಟ್ಬಿಟ್ಟಿದೀನಿ ಸರ್. ಹೌದೌದು. ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲಾ ಮಾತಾಡ್ತಿದೀನಿ. ಒಬ್ಬ ನನ್ ಮಗನು ಕ್ವೈಕ್ ಅಂತಿಲ್ಲ, ಇವ್ನು ಹಿಂಗೆಲ್ಲಾ ಮಾತಾಡ್ತಾವನಲ್ಲ, ಇರೋ ಅವ್ನ ಮೇಲೆ ಹೋಗೋಣ ಅಂತ ಯಾವನು ಬರ್ತಾ ಇಲ್ಲ. ಯಾಕೆ ಅಂದ್ರೆ ಎಲ್ಲಿ ಹೋದ್ರೆ ಎಲ್ಲ ಕರೆಕ್ಟ್ ಆಗಿ ಲಾಕ್ ಮಾಡಿ ಎಲ್ಲ ತಿಳ್ಕೊಂಡ್ಬಿಟ್ಟವನೇ ನನ್ ಮಗ ಲಾಕ್ ಮಾಡ್ತಾನೆ ಅಂತ ಯಾವನು ಬರಲ್ಲ. ಹೌದು ಸರ್. ಅದೇ ಈ ಡ್ರೈವರ್ಗಳಿಗೆಲ್ಲ ಹೇಳಿದ್ರು ಇಡೀ ಅದನ್ನ ಒಬ್ಬ ಗುರು ವಿದ್ಯೆ ಹೇಳ್ಕೊಡೋ ಮಾಸ್ಟ್ರು ಎಷ್ಟು ನೀಟಾಗಿ ಪಾಠ ಮಾಡ್ಬೋದು ಆ ರೇಂಜ್ ಅಲ್ಲೆಲ್ಲ ವಿಡಿಯೋ ಮಾಡಿ ಪಾಠ ಮಾಡ್ಕೊಟ್ಬಿಟ್ಟಿದೀನಿ ಇವ್ರಿಗೆ. ಕರೆಕ್ಟ್. ಎಂಥ ದಡ್ಡರುಗಳು ಅಂದ್ರೆ ಇವ್ರುಗಳು. ಯಪ್ಪ, ನಾನು ಎಂತೆಂತವ್ರು ನೋಡಿದೀನಿ ಸರ್. ಈ ಪದಗಳು ಬಳಸಂಗಿಲ್ಲ, ವಿಧಿ ಇಲ್ಲ. ನಿಮ್ ಸ್ಪೀಚ್ ನೋಡ್ತಾ ಇರ್ತೀನಿ, ನಿಮ್ ಸ್ಪೀಚ್ ಅವಾಗ ನೀವ್ ಮಾತಾಡ್ತಿರಲ್ಲ, ನಾನ್ ನೋಡ್ತಾನೆ ಇರ್ತೀನಿ. ಆಯ್ತು ನೋಡಿ ಸರ್, ಏನೋ ಇವ್ರು ಬಂದ್ ಮೋಸ ಹೋಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಹೇಳಿ ಮಾಡ್ಕೊಡಿ ಪಾಪ, ಅವ್ರಿಗೆ ಏನ್ ಮಾಡ್ಬೇಕು ಹೆಲ್ಪ್ ಮಾಡ್ಕೊಡಿ. ನೀವ್ ಹೇಳಿ, ಮಾಡ್ಕೊಡ್ತೀನಿ. ನನ್ ಕೈಲಾದಷ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಸರ್. ಅಲ್ಲ ಸಾಧ್ಯ, ನನ್ಗೆಲ್ಲ ನೀವ್ ಹೆಲ್ಪ್ ಮಾಡ್ಕೊಡ್ಲೇಬೇಕು. ಕೈಲಾದಷ್ಟು ಅಲ್ಲ, ನಿಮ್ ಮನ್ಸ್ ಮಾಡಿದ್ರೆ ಆಗ್ತದೆ. ನಿಮ್ಮ ದಾರಿ ಎಲ್ಲ ಗೊತ್ತಿದೆ. ಅಣ್ಣ ಅದು FC ಪರ್ಮಿಟ್ದು ಇವಾಗ ಆಗೋಯ್ತು, 90% ಆಗೋಯ್ತು. ನಾ ಸೋಮವಾರ ಬರುತ್ತೆ, ಪರ್ಮಿಟ್ ಲೆಟರ್ಗೂ ಅಪ್ರೂವಲ್ ಆಗೋಯ್ತು. ನನ್ಗೆ ಕೇಳ್ತಾ ಇರೋದೇನಂದ್ರೆ, ಇವಾಗ ಇಷ್ಟೊಂದು ಇದಾಕಿದಿರಲ್ಲ, 2.95 ಹಾಕಿದಿರಾ, ನೀವ್ ಇಷ್ಟೊಂದು ದುಡ್ಡು ತಿಂದಿದಿರಲ್ಲ, ನನ್ಗೇನ್ ಕೊಟ್ಟಿದ್ದೀರಾ? ಬರೀ 12,600 ರೂಪಾಯಿ, 20,000 ರೂಪಾಯಿ ಕಡಿಮೆ ಆಗಿದೆ ಆಟೋ ಮೇಲೆ ರೇಟು ಅಂತ ಹೇಳಿ. ಅದ್ರಲ್ಲೂ ನನಗೆ 7,000 ರೂಪಾಯಿ ಕಮ್ಮಿ ಕೊಟ್ಟಿದ್ದೀನಿ ಇವ್ರಿಗೆ. ನನಗೇನಂತ ಹೇಳಿರೋದು ಇವ್ರು, ಅದು ಟ್ಯಾಕ್ಸ್ ಬಿಲ್ ಎಲ್ಲ ಐತಲ್ಲ ನಿಮ್ದು GST ಬಿಲ್, ಅದನ್ನ ಕ್ಯಾನ್ಸಲೇಷನ್ ಮಾಡಕ್ಕೆ ಸತೀಶ್ ಸರ್. ಇನ್ನೊಂದು, ಇವರು 10% ಅಂತ ಇವರು ಡಿಸ್ಕೌಂಟ್ ಮಾಡ್ರಲ್ಲ GST. ಹೌದು, 10% ಮಾಡ್ಲಿಲ್ಲ ಸರ್ ಶೋರೂಮ್ ಅವರು. ಏನಾಗಿದೆ ಗೊತ್ತಾ, 7,51,000 ಪ್ಲಸ್ 27,000, 7,77,750 ತಗೊಂತಾ ಇದ್ರು ಇವರು. ಅರ್ಥ ಆಯ್ತಾ? ಅದ್ ನೋಡಿದ್ರೆ ಇವ್ರು 27,000 ಮಾಡ್ಬೇಕಾಯ್ತು. ಇವ್ರೇನು, ನೀವೆಲ್ಲಾ ಶೋರೂಮ್ಗೆ ಬನ್ನಿ, ಅಂಬಾ ಶೋರೂಮ್. ನಾನು ಹೇಳ್ತಿದ್ದೀನಲ್ಲ ಸರ್, GST ಕಮ್ಮಿ ಆಗಿನೇ ಇವ್ರಿಗೆ 2,31,000 ರೂಪಾಯಿಗೆ ಶೋರೂಮ್ ಅವರು ಚಾರ್ಜಿ ಮಾರ್ಬೇಕಾಗಿರೋದು ಆಟೋ ಡ್ರೈವರ್ಗೆ. ಆದ್ರೆ ಇವ್ರಲ್ಲಿ ಕೊಟೇಶನ್ ಕೊಡೋದು 2,43,000 ಬರೀತಾರೆ. ಹೌದು ಸರ್, ನಾನು ಇದನ್ನ ನಾನು ಹೇಳಿದೀನಲ್ಲ ಸರ್, ಇದ್ರ ಜನ್ಮನೇ ಜಾಲಾಡ್ಬಿಟ್ಟಿದೀನಿ. ಈ ಆಟೋ ಡ್ರೈವರ್ಗಳು ಈ ಶೋರೂಮ್ಗಳಲ್ಲಿ, ಇವರು ಆಟೋದವರು ಶೋರೂಮ್ಗಳಲ್ಲಿ ದುಡ್ಡು ಕಟ್ಬಿಟ್ಟು ಕಟ್ಟಿರೋ ದುಡ್ಗೆಲ್ಲ ಬಿಲ್ ಇಸ್ಕೊಂಡು ನನ್ನ ಹತ್ರಕ್ಕೆ ನಾಳೆಗೆ ಬರ್ಲಿ ಸರ್. ನಾನು ಎಲ್ಲಾ ಶೋರೂಮ್ಗೂ ನಾನ್ ನಿಜವಾಗ್ಲೂ ಹೇಳ್ತೀನಲ್ಲ, ಈ ಡ್ರೈವರ್ಗಳು ಉಚ್ಚ ಕುಡಿಸ್ಬಿಡ್ತೀನಿ ಅವ್ರಿಗೆ. ಬರಲ್ಲ ಇವ್ರು ಯಾರು ಬರಕ್ ರೆಡಿ ಇಲ್ಲ. ಇವ್ರು ಏನಿದ್ರು ಏನ್ ಗೊತ್ತಾ ಸರ್, ಶೋ ಅಪ್ ಕೊಟ್ಕೊಂಡು ಅವರೇ ಒಂದಷ್ಟು ಜನ ಸಂಘಟನೆಗಳು ಮಾಡ್ಕೊಂಡು ಎಲ್ಲ ಶಾಮಿಲ್ ಆಗೋರು ಇವ್ರಲ್ಲಿ. ಇಂತಿಂತವ್ರೆ ಶಾಮಿಲ್ ಆಗೋರ್ ಕಂಡ್ರಯ್ಯ ಅಂದ್ರೆ ಅವ್ರ ಹತ್ರಕ್ಕೆ ಓಡಾಯ್ತಾರೆ. ಅಯ್ಯೋ ಅಪ್ಪಾ, ಹುಚ್ಚರುಗಳು ಸ್ವಂತೆ ಸರ್. ನನ್ ನಿಜವಲ್ಲ ಅದನ್ನೆಲ್ಲ ನೋಡ್ಬಿಟ್ರೆ ಇವ್ರು ಏನೋ ಈ ವರ್ಡ್ಗಳೇ ಇಲ್ಲ ನನಗೆ. ಕರೆಕ್ಟ್ ಸರ್. ಈಗ ನನ್ಗೆ ಈ ವ್ಯಕ್ತಿ ಏನು ಫೋನ್ ಮಾಡಿದ್ರು, ನನ್ಗೆ ಹಿಂಗ್ ಅನ್ಯಾಯ ಆಗಿದೆ ಸರಿಪಡಿಸ್ಕೊಡಿ ಅಂತ ಫೋನ್ ಮಾಡಿದ್ರು. ಆಯ್ತು. ಈಗ ನನ್ ಕೆಪಾಸಿಟಿ ಏನೋ ಅವ್ನಿಗೆ ನ್ಯಾಯ ಸರಿಪಡಿಸ್ಕೊಡ್ಬೇಕು, ನ್ಯಾಯ ಬರ್ಬೇಕು ಅಲ್ವಾ? ಅದನ್ನ ಬಿಟ್ಬಿಟ್ಟು ನಾನ್ ನಿಮ್ ಹೆಸರು ಮರ್ಸ್ಬಿಟ್ಟೆ. ಇನ್ನೊಂದ್ಸರಿ ಹೇಳಿ. ಹಬ್ಬ ಸರ್. ಈಗ ಆ ವ್ಯಕ್ತಿ ನಾನು ಫೋನ್ ಮಾಡಿದ್ದಾನೆ ಹಿಂಗೆಲ್ಲ. ಅಲ್ಲಲ್ಲ ಹೇಳ್ತೀನಿ ಕೇಳಿ, ನಾನ್ ಸರಿಪಡಿಸ್ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಅಬ್ಬಾ ಸರ್ ನನ್ಗೆ ಹಿಂಗ್ ಫೋನ್ ಮಾಡಿದಾರೆ, ದಯವಿಟ್ಟು ಅದೇನೋ ಮಾಡ್ಕೊಡಿ, ನನ್ಗೊಂದಿಷ್ಟು ಕೊಡಿ. ಆ ತರದವ್ರು ಇವ್ರು ಚಂದ ಇವ್ರಿಗೆ. ಹೇಳಿ ಸರ್. ಅಷ್ಟೇ, ಇನ್ನೇನಿಲ್ಲ ಸರ್. ದಯವಿಟ್ಟು ಮಾಡ್ಕೊಡಿ. ಅದೇನೋ ನೀವು ಅದೆಷ್ಟು ಚೆನ್ನಾಗಿ ಇಸ್ಕೊಂತೀನಿ ಕಡೆ ಬೇಡ, ದಯವಿಟ್ಟು ಹೇಳ್ಬೇಡಿ ಸರ್. ನಿಮ್ ಫೋನ್ ಮಾಡ್ಬಿಡ್ತಲ್ಲ, ನಾವು ನಾನು ಅವಾಗ ಅವ್ರಿಗೆ 12,682 ರೂಪಾಯಿ ಕೊಟ್ಟೆ.
ಇವಾಗ ರಿಮೈನಿಂಗ್ ಬ್ಯಾಲೆನ್ಸ್ 20,000ದಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಅಲ್ಲಿ ಏನಾಗುತ್ತೆ ಕ್ಯಾಲ್ಕುಲೇಷನ್ ಆಗಿ ಅದು ಅಲ್ಲ ಹಾಕಿ ಅವ್ರಿಗೆ ಮೈನಸ್ ಇಲ್ಲ 20,000 ರೂಪಾಯಲ್ಲಿ ಅಣ್ಣ 20,000 ರೂಪಾಯಿ ಕಡಿಮೆ ಆಗಿದೆ ಆಟೋ ಮೇಲೆ ಅಂತ ಹೇಳಿದ್ರು. ಸತೀಶ್ ಅವ್ರೆ ಒಂದ್ ನಿಮಿಷ ಇರ್ರಿ ಸತೀಶ್ ಅವ್ರೆ ಫಸ್ಟ್ ನೋಡ್ರಿ ತಪ್ಪು ನಿಮ್ದು ನೋಡ್ರಿ. ಅವರು ಬ್ರೋಕರ್ ಕೆಲಸ ಮಾಡ್ಕೊಂಡು ಅವ್ರ ಹೊಟ್ಟೆಪಾಡು ಜೀವನ ನಡೆಸೋರು ಇರ್ರಿ. ಅವ್ರ ಬ್ರೋಕರ್ ಕೆಲಸ ಮಾಡ್ಕೊಂಡು ಅವ್ರ ಹೊಟ್ಟೆಪಾಡು ಜೀವನ ನಡೆಸೋರು. ಅವ್ರನ್ನ ಹುಡುಕೊಂಡು ಹೋಗಿ ನೀವು ದುಡ್ಡು ಕೊಟ್ಟು ಮೋಸ ಹೋದ್ಮೇಲೆ ನಾವು ಅವ್ರನ್ನ ಎಷ್ಟು ಅಂತಾನು ಎಷ್ಟು ಅಂತ ಕ್ರಾಸ್ ಕ್ವಶನ್ ಮಾಡೋಣ ಅವ್ರನ್ನ. ನೋಡ್ರಿ ನೀವ್ ಮೋಸ ಹೋಗೋರ್ ನೀವಾಗ ನೀವು ಹುಡಿಕೊಂಡು ಮೋಸ ಹೋಗ್ತಿದ್ರೆ ಅವ್ರೇನ್ ದೂರ ತಳ್ಳಕ್ ಆಗ್ತದೇನ್ರಿ? ಈಗ ಈ ವ್ಯಕ್ತಿ ಹತ್ರ ನಾನ್ ಮಾತಾಡ್ಬಿಟ್ಟು ದೂರ ತಳ್ಳಿಸ್ಬಿಡ್ತೀನಿ ಇವ್ರನ್ನ, ಬೇರೆಯವ್ರು ಹಂಗೆ ತಳ್ತಾರೇನ್ರಿ? ಇಲ್ಲ ಅಣ್ಣ ಅದ್ ಹೆಂಗ್ರಿ ಇವ್ರನ್ನ ನೀವ್ ಕೇಳ್ತೀರಾ? ನೀವು ಬುದ್ಧಿವಂತರಾಗ್ಬೇಕ್ರಿ. ಇನ್ನೇನಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳೋದು? ಇಲ್ಲಣ್ಣ ನಾನು ಇನ್ನೊಂದು ಅಂದ್ರೆ ನಾನು ಬಂದು ಮಾತಾಡಿಲ್ಲ ಅಣ್ಣ. ಒಂದು ಫ್ರೆಂಡ್ ಮುಖಾಂತರ ಅವ್ರಿಗೆ ಎಷ್ಟು ಕಮಿಷನ್ ಕೊಟ್ಟಿರ್ತಾರೆ ಕೇಳ್ರಿ. ಎಲ್ಲ ಈ ಫ್ರೆಂಡ್ಗಳೇ ಮಾಡದ್ ಕೇಳ್ರಿ. ಒಂದ್ ಆಟ ಕರ್ಕೊಂಬಂದ್ ಸೇಲ್ ಮಾಡ್ತಿದ್ರೆ ತಪ್ಪಾಗಿರೋದು. ಅವನು ಬರ್ತಾನಲ್ಲ ಸರ್, ಏನಾದ್ರು ತಗೊಂಡು ಹೋಗ್ತಾನೆ, ತಗೊಂಡ್ ಹೋಗ್ತಾನೆ. ನಾನೇ ಹೇಳದ್ನಲ್ಲ ಸರ್, ಸಂಘಟನೆ ಕಟ್ಕೊಂಡು ಫೋನ್ಗಳು ಹೊಡಿತಾರೆ ಡ್ರೈವರ್ಗಳಿಗೆ. ಯಾರು ಹುಡುಕ್ತಾ ಬಕ್ರಾಗಳನ್ನ ಕರ್ಕೊಂಬ 5,000 ರೂಪಾಯಿ ಕೊಡ್ತೀನಿ ಕರ್ಕೊಂಬ ಅಂತ ಆಟೋ ಡ್ರೈವರ್ಗೆ ಫೋನ್ ಮಾಡೋದು. ಪಾಪ ಇವ್ರು ಆಟೋ ಡ್ರೈವರ್ಗಳನ್ನ ಹುಡ್ಕೋದು, ಕರ್ಕೊಂಡೋಗಿ ಅಲ್ಲಿ ಸಂಘಟನೆಯಲ್ಲಿ ತೋರ್ಸ್ಬಿಟ್ಟು ಆಟೋ ಕೊಡ್ಸೋದು. ಒಂದ್ ಆಟೋಗೆ 5,000 ರೂಪಾಯಿ ಕೊಟ್ರೆ ಅವನೇನ್ ಮಾಡ್ತಾನೆ, ಇನ್ನೊಬ್ಬನ್ ಬಕ್ರ ಹುಡುಕ್ತಾ ಇರ್ತಾನೆ. ಹೌದು. ಯಪ್ಪ ಅಸಹ್ಯ ಸರ್ ಇವ್ರುಗಳು ಮಾಡ್ತಿರೋ ಆಕ್ಟಿವಿಟೀಸ್ಗಳು ನೋಡ್ತಿದ್ರೆ. ಇವಾಗ ತಾವು ಫೋನ್ ಮಾಡಿದ್ಕೆ ಯಾಕಂದ್ರೆ ತಮ್ದು ಫಸ್ಟ್ ನಾನು ಸ್ಪೀಚ್ ಎಲ್ಲ ಕೇಳಿದ್ದೀನಿ. ಇನ್ನೊಂದ್ ಮಾತು ಹೇಳ್ತೀನಿ ಸರ್, ಇನ್ನೊಂದ್ ಮಾತು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೀನಿ ನಾನು. ಇರ್ಲಿ ಪರವಾಗಿಲ್ಲ ಬಿಡಿ ಸರ್, ಏನು ಹೇಳ್ಬೇಡಿ ಬಿಡಿ. ಈಗ ಏನು ಹೇಳ್ಬೇಡಿ ಪಾಪ ಡ್ರೈವರ್ಗೆ. ಸರ್ ನನಗೆ ಹೇಳ್ಬಿಡಿ ಸರ್. ನನ್ ಏನ್ ಗೊತ್ತಾ ಸರ್, ನಾನು ಈಗ ಎಲ್ಲ ಕೇಳ್ಕೊಂಡ್ಬಿಟ್ರೆ ನಾನೊಂಥರ ಸೈಕ್ ನನ್ ಮಗ. ನಾನು ಯಾವ ಟೈಮಲ್ಲಿ ಇದನ್ನೆಲ್ಲ ಎತ್ತಾಡ್ಬಿಡ್ತೀನೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ನನಗೆ ಎಕ್ಸ್ಪ್ಲೈನ್ ಮಾಡ್ಬೇಡಿ, ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ದಯವಿಟ್ಟು ಆ ಡ್ರೈವರ್ಗೆ ಹೆಲ್ಪ್ ಮಾಡ್ಕೊಡಿ. ಏನ್ ಹೇಳ್ತಾ ಗೊತ್ತಾ ಸರ್, ಇವ್ರು ಶೋರೂಮ್ ಅವರು 20,000 ರೂಪಾಯಿ ನಿಮ್ಗೆ ಗೊತ್ತು, 20,000 ರೂಪಾಯಿ ಅವ್ರು ಮೈನಸ್ ಮಾಡಿದ್ರು. 7,79,000 ತಗೊಂತಾ ಸರ್ ನನ್ಗೆ ದಯವಿಟ್ಟು ಏನು ಹೇಳ್ಬೇಡಿ, ಆ ಡ್ರೈವರ್ಗೆ ಒಳ್ಳೇದ್ ಮಾಡ್ಕೊಡಿ. ನಾನು ಸುಮ್ನೆ ಅದನ್ನೆಲ್ಲ ಕೇಳಿದ್ರೆ ನನಗೂ ಬೇಜಾರಾಗ್ತದೆ. ಖಂಡಿತ ಮಾಡ್ಕೊಡ್ತಾರೆ ಬಿಡ್ರಿ, ಮಾಡ್ಕೊಡ್ತೀನಿ. ಮಾಡ್ಕೊಡ್ತಾರೆ ಹೋಗ್ರಿ. ಆಯ್ತು ಸರ್, ಮಾಡ್ಕೊಡಿ ಒಳ್ಳೇದಾಗ್ಲಿ ಸರ್. ಆ ರಿಮೈನಿಂಗ್ ಬ್ಯಾಲೆನ್ಸ್ 7,000 ಇದೆ. 13,000 ಫಸ್ಟ್ ತಗೊಂಡ್ರೆ 12,688 ರೂಪಾಯಿ ತಗೊಂಡಿದ್ದಾರೆ. ಆ 20,000 ಮೈನಸ್ ಮಾಡಿ ಏನಿದೆ ರಿಮೈನಿಂಗ್. ಆಯ್ತು, ಏನೋ ಕೊಡಿ, ಕೆಲಸ ಮಾಡ್ಕೊಡಿ ಸರ್ ಅವ್ರಿಗೆ ಹೋಗ್ಲಿ. ಸತೀಶ್ ಅವ್ರೆ ಅಣ್ಣ ಅವ್ರು ಮಾಡ್ಕೊಡ್ತಾರೆ, ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ. ಆ ಲೈನ್ ಕಟ್ ಮಾಡ್ರಿ, ನಾನು ನಿಮ್ಮ ಹತ್ರ ಒಂಚೂರು ಹೇಳ್ತೀನಿ. ಓಕೆ ಅಣ್ಣ ಆಯ್ತು. ಓಕೆ ಸರ್, ತಾವ್ ಹೇಳ್ಬಿಟ್ರೆ ಆಯ್ತು ಸರ್. ಮಾಡ್ಕೊಡಿ ಸರ್, ಮಾಡ್ಕೊಡಿ ಪಾಪ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.